ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿದೆಯಾ ನಿಮ್ಮ ಸಮಸ್ಯೆಗಳು ಕ್ರಾನಿಕ್? ಆಗಬೇಡಿ ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CA SS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 74ನೇ ಸಂಚಿಕೆಗೆ ಸ್ವಾಗತ. ಇಂದಿನ ವಿಷಯ ಮೇಕ್ ಇನ್ ಇಂಡಿಯಾ ಬಿಸ್ನೆಸ್ ವಿದೌಟ್ ಚೈನಾ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಇತ್ತೀಚೆಗೆ ನಮ್ಮ ಭಾರತ ಹಾಗೂ ಚೀನಾದ ಗಡಿಯಲ್ಲಿ ಗ್ಯಾಲ್ವನ್ ವ್ಯಾಲಿಯಲ್ಲಿ ನಮ್ಮ 20 ಸೈನಿಕರು ಚೈನಾದೊಂದಿಗೆ ಒಂದು ಸಂಘರ್ಷದಲ್ಲಿ ಹುತಾತ್ಮರಾಗಿದ್ದಾರೆ. ಆ 20 ಸೈನಿಕರ ಬಗ್ಗೆ ನಾವು ಇವತ್ತು ಒಂದು ಟ್ರಿಬ್ಯೂಟನ್ನು ಕೂಡ ಅರ್ಪಿಸಿ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕರೇ, ನಿನ್ನೆ ನಮ್ಮದು ಇಂಟರ್ನ್ಯಾಷನಲ್ MSME ಡೇ. ಅಂದರೆ ಎಲ್ಲ MSME ಅವರಿಗೆ ಈ ಒಂದು ಇಂಟರ್ನ್ಯಾಷನಲ್ MSME ಡೇಯ ಶುಭಾಶಯವನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಇಂದಿನ ವಿಷಯ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಬಿಸ್ನೆಸ್ ವಿದೌಟ್ ಚೈನಾ. ಸೊ ಈಗ ಏನಾಗಿದೆ ಅಂದರೆ, ಈ ಒಂದು ಗಡಿಯ ಒಂದು ಸಂಘರ್ಷದಿಂದ ಚೈನಾ ಮತ್ತು ಇಂಡಿಯಾದ ಒಂದು ಪರಿಸ್ಥಿತಿ ಉದ್ವಿಗ್ನ ಸ್ಥಿತಿಯಲ್ಲಿದೆ. ನಮ್ಮ ದೇಶದಲ್ಲಿ ಕೂಡ ಜನರು ಚೈನಾದ ಒಂದು ವಸ್ತುಗಳನ್ನು ಒಂದು ಬಹಿಷ್ಕಾರ ಹಾಕಲಿಕ್ಕೆ ಒಂದು ಕೂಗು ಕೇಳಿ ಬರ್ತಾ ಉಂಟು. ಆದರೆ ನಾವು ಎಷ್ಟು ಅವಲಂಬನೆ ಆಗಿದೆ ಅಂತ ಹೇಳಿದರೆ, ಒಂದು ಸೂಜಿಯಿಂದ ಹಿಡಿದು ಟೆಲಿಫೋನಿಂದ ಹಿಡಿದು ಫ್ರಿಡ್ಜ್, TV, ಅದಲ್ಲದೆ ಅನೇಕ ನಮ್ಮ ಒಂದು ಫಾರ್ಮಾ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಅನೇಕ ವಸ್ತುಗಳನ್ನು ನಾವು ಚೈನಾದೊಂದಿಗೆ ಡಿಪೆಂಡೆಂಟ್ ಅಂತ ಆಗಿದ್ದೇವೆ. ನೋಡಿ, ನಮಗೂ ಮತ್ತು ಚೈನಾಕ್ಕೆ ಹೋಲಿಸುವಾಗ ನಮ್ಮ ದೇಶದ ಪಾಪ್ಯುಲೇಷನ್ 138.72 crores. ಚೈನಾದ ಪಾಪ್ಯುಲೇಷನ್ ಮುಂಚೆ ನಮಗಿಂತ ತುಂಬ ಜಾಸ್ತಿ ಇತ್ತು. ಈಗ 143.93 crores. ನಮಗಿಂತ ಖಾಲಿ ಒಂದು 5 crores ಮಾತ್ರ ಜಾಸ್ತಿ. ಅಂದರೆ ಅವರಷ್ಟು ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ಬರ್ತ್ ರೇಟ್ ಏನಂದರೆ 18.2 ಬರ್ತ್ಸ್ ಪರ್ 1000 ಪೀಪಲ್. ಚೈನಾದು ಕಂಪೇರ್ ಮಾಡಿದರೆ ಚೈನಾದಲ್ಲಿ 12 ಬರ್ತ್ಸ್ ಫಾರ್ 1000 ಪೀಪಲ್. ಸೊ ಅದರಲ್ಲಿ ಕೂಡ ಕಂಪೇರ್ ಮಾಡಿದರೆ, ಮತ್ತು ನಮ್ಮದು ಜನರದ್ದು ಎವರೇಜ್ ಏಜ್ ಆಫ್ ಇಂಡಿಯನ್ 29 years, ಬಟ್ ಅವ್ರದ್ದು 37 years. ಅದರಲ್ಲಿ ಮಾತ್ರ ನಾವೊಂದು ಇಂಡಿಯಾ ಈಸ್ ಹ್ಯಾವಿಂಗ್ ಅಪ್ಪರ್ ಹ್ಯಾಂಡ್ ಬಿಕಾಸ್ ಆಫ್ ಮೋರ್ ಇಂಗ್ಲೀಷ್ ಸ್ಪೀಕಿಂಗ್ ಯೂತ್ ಇನ್ ಇಂಡಿಯಾ. ದಟ್ಸ್ ವೈ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಎ ಲಾಟ್ ಇನ್ ಎಕ್ಸ್ಪೋರ್ಟ್ ಇನ್ ಸರ್ವೀಸಸ್. ಈವನ್ ಅವರ್ MSMEಯಲ್ಲಿ ಕೂಡ MSME ಸರ್ವೀಸಸ್ ಕಾಂಟ್ರಿಬ್ಯೂಟ್ ಎ ಲಾಟ್ ಈವನ್ ಫಾರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆರ್ GDP. ಸೊ ಆ ವಿಷಯದಲ್ಲಿ ಮಾತ್ರ ನಾವು ಒಂದು ಹೆಮ್ಮೆ ಪಡಬೇಕಾದ ವಿಷಯ ಬಂದಿದೆ. ಆದರೆ ಚೈನಾ ಮತ್ತು ಇಂಡಿಯಾಕ್ಕೆ ಬೇರೆ ವಿಷಯದಲ್ಲಿ ನಾವು ಕಂಪೇರ್ ಮಾಡುವಾಗ ನಮಗಿಂತ ಎಲ್ಲ ವಿಷಯದಲ್ಲಿ ಅವರು ಮುಂದೆ ಇದ್ದಾರೆ. ಅದಲ್ಲದೆ ಎಜುಕೇಷನ್ ವಿಷಯದಲ್ಲಿ ವೀಕ್ಷಕರೇ, ನಿಮಗೆ ಒಂದು ಸರ್ಪ್ರೈಸ್ ಆಗ್ಬೋದು. ನಮ್ಮದು ಲಾಸ್ಟ್ ಬಜೆಟ್ನಲ್ಲಿ 94,000 ಕೋಟಿ ಬಜೆಟಿಗೆ ನಾವು ಮೀಸಲಿಟ್ಟದ್ದು. ಅವರದು 30 times ಮೋರ್, 30 lakhs crores ಅಂತ ಹೇಳ್ತೇವೆ. ಅಂದರೆ ನಮಗೂ ಅವರಿಗೂ ಅಷ್ಟು ನಮ್ಮ ಪಾಪ್ಯುಲೇಷನ್ ಅವರ ಪ್ರಸಾರ ಈಗ ಸಾಧಾರಣ ಸರಿಸಮಾನ ಉಂಟು. ಬಟ್ ಅವರು ಒಂದು ಎಕ್ಸ್ಪೆಂಡಿಚರ್ ಇನ್ ಎಜುಕೇಷನ್ ಮಾಡೋದ್ರಲ್ಲಿ ಕೂಡ ನಮಗಿಂತ 30 ಪಟ್ಟು ಜಾಸ್ತಿ ಎಜುಕೇಷನಲ್ಲಿ ಕೂಡ ಸ್ಪೆಂಡ್ ಮಾಡಿದ್ದಾರೆ. ಸೊ ಆದ್ದರಿಂದ ನಾವು ಈಗ ಇಂಟ್ರಾಸ್ಪೆಕ್ಷನ್ ಚೈನಾ ವರ್ಸಸ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಆ್ಯಂಡ್ ಬಿಸ್ನೆಸ್ ವಿದೌಟ್ ಚೈನಾ, ಇದರ ಬಗ್ಗೆ ನಾವು ಸಮಗ್ರ ಮಾಹಿತಿಯನ್ನು ನಮ್ಮ ಈರುವರು ತಜ್ಞರು ಕೊಡಲಿದ್ದಾರೆ. ನಮ್ಮ ಪ್ರಪ್ರಥಮವಾಗಿ ನಮ್ಮ ಚಿರಪರಿಚಿತ ತಜ್ಞರು, ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಆರ್ಥಿಕ ತಜ್ಞರಾಗಿ CA DB ಮೆಹ್ತಾ. CA DB ಮೆಹ್ತಾ ಇವರು ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಅಪಾರ ಪರಿಣಿತಿಯನ್ನು ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಾರೆ. ಇವರು ಬೇಸಿಕಲಿ ಚಾರ್ಟರ್ಡ್ ಅಕೌಂಟೆಂಟ್, ಅದಲ್ಲದೆ ಕಾಸ್ಟ್ ಅಕೌಂಟೆಂಟ್, ಆಮೇಲೆ LLB, ಆಮೇಲೆ ಅವರು ನಮ್ಮ ದೇಶದ ಪ್ರತಿಷ್ಠಿತ ಹುದ್ದೆ IRS ಅದನ್ನು ಪಾಸಾಗಿ 10 ವರ್ಷಗಳ ಕಾಲ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ನಲ್ಲಿ
ಕೆಲಸ ಮಾಡಿ ಡೆಪ್ಯೂಟಿ ಕಮಿಷನರ್ ಆಗಿರುವಾಗಲೇ ಅಂಥ ಒಂದು ಶ್ರೇಷ್ಠ ಹುದ್ದೆಗೆ ತಿಲಾಂಜಲಿಯನ್ನಿತ್ತು ಪ್ರಸ್ತುತ ಅವರು ಕ್ರೆಡೈ ಮಂಗಳೂರು ಇದರ ಚೇರ್ಮನ್ ಕೂಡ ಆಗಿದ್ದಾರೆ. ಅದಲ್ಲದೆ ಈಸ್ ಎ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಫ್ ಮ್ಯಾಂಗ್ಳೂರ್ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹಾಗೂ ಅನೇಕ ಸಂಸ್ಥೆಗಳಲ್ಲಿ ಅನೇಕ ಕಾರ್ಪೊರೇಟ್ಗಳಲ್ಲಿ ಡೈರೆಕ್ಟರ್ ಆಗಿಯೂ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಥ ಒಂದು ಅಪಾರ ಅನುಭವ ಇರುವ ಆರ್ಥಿಕ ತಜ್ಞರಾದ CA DB ಮೆಹ್ತಾ ಇವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ವೀಕ್ಷಕರೇ, ನಮ್ಮ ಒಂದು ಮಂಗಳೂರಿನ ಒಂದು ಹೆಮ್ಮೆಯ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಕಲ್ಬಾವಿ ಪ್ರಕಾಶ್ ರಾವ್. ಕಲ್ಬಾವಿ ಪ್ರಕಾಶ್ ರಾವ್ ಅವರು ಕ್ಯಾಶ್ಯುವಲ್ಲಿ ಯಾವುದು ಹೆಸರು ಹೇಳಿದರೆ ಕಲ್ಬಾವಿ ಪ್ರಕಾಶ್ ರಾವ್ ಅವರ ಹೆಸರು ಪ್ರತಿಯೊಂದು ಕಡೆಯಲ್ಲಿ ಬರ್ತಾ ಇದೆ. ಮತ್ತು ಇವರ ಬಗ್ಗೆ ಹೇಳಿದರೆ ಇವರು ಈಸ್ ಬಿ ಮೆಕ್ಯಾನಿಕಲ್ ಫ್ರಾಮ್ MIT ಮಣಿಪಾಲ್. ಆನಂತರ ಇವರು ಕರ್ನಾಟಕ ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್, ಸೊ ಇದರಲ್ಲಿ ಕೂಡ ವೇರಿಯಸ್ ಪೊಸಿಷನ್ಸ್ ಹಿ ಹ್ಯಾಸ್ ಹೆಲ್ಡ್. ಅದಲ್ಲದೆ ಪ್ರಸ್ತುತವಾಗಿ ಚೇರ್ಮನ್ ಆಫ್ ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಮ್ಯಾಂಗ್ಳೂರ್ ಚಾಪ್ಟರ್. ಇದಲ್ಲದೆ ನಮ್ಮ ಕೆನರಾ ಸ್ಮಾಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮತ್ತು ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಇದರ ಹಾನರರಿ ಸೆಕ್ರೆಟರಿ ಆಗಿ ಕೂಡ ಇವರಿಗೆ ಅಪಾರ ಅನುಭವ ಉಂಟು. ಅದಲ್ಲದೆ ಕರ್ನಾಟಕ ಕ್ಯಾಶ್ಯೂ ಡೆವಲಪ್ಮೆಂಟ್ ಬೋರ್ಡ್ ಹಾಗೂ ಅದರ ಡೈರೆಕ್ಟರ್ ಆಗಿ ಕೂಡ ನಾಮಿನೇಟ್ ಆಗಿದ್ರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಸಂತೋಷ ಆಗ್ತದೆ. ಮತ್ತು ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ನೋವೇಟಿವ್ ಪ್ರಾಜೆಕ್ಟ್ ಇದರಲ್ಲಿ ಕೂಡ ಅವರು ಅಡ್ವೈಸರ್ ಆಗಿ ಪ್ಯಾನಲಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಫೆಡರೇಷನ್ ಆಫ್ ಇಂಡಿಯನ್ ಕ್ಯಾಶ್ಯೂ ಇಂಡಸ್ಟ್ರೀಸ್ FICI ಇದರಲ್ಲಿ ಕೂಡ ಅವರು ವೈಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ ಅದು ಅಪಾರ ಅನುಭವ ಉಂಟು. ಇದಲ್ಲದೆ ಇವ್ರದ್ದು ಒಂದು ಕಲ್ಬಾವಿ ಕ್ಯಾಶ್ಯೂಸ್ ಅಂತ ಒಂದು ದೊಡ್ಡ ಒಂದು ಗೋಡಂಬಿ ಉದ್ಯಮ ನಮ್ಮ ದೇಶದಿಂದ ಅನೇಕ ರಫ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಲ್ಬಾವಿ ಪ್ರಕಾಶ್ ರಾವ್ ನಮ್ಮ ಒಂದು ಮಂಗಳೂರು ನಗರದ ಹೆಮ್ಮೆಯ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಶ್ರೀ ಕಲ್ಬಾವಿ ಪ್ರಕಾಶ್ ರಾವ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೀಕ್ಷಕರೇ, ನಮ್ಮ ಇಂದಿನ ವಿಷಯ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಬಿಸ್ನೆಸ್ ವಿದೌಟ್ ಚೈನಾ. ಈ ಮೇಕ್ ಇನ್ ಇಂಡಿಯಾ ಬಗ್ಗೆ ನಮ್ಮ 2014 ನಮ್ಮ NDA ಗೌರ್ಮೆಂಟ್ ಪೊಸಿಷನಿಗೆ ಬಂದದ್ರಿಂದ ಮೇಕ್ ಇನ್ ಇಂಡಿಯಾದ ಬಗ್ಗೆ ತುಂಬ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. 15 ಸೆಕ್ಟರ್ಗಳಲ್ಲಿ 2014ನಲ್ಲಿಯೇ ಮೇಕ್ ಇನ್ ಇಂಡಿಯಾದ ಬಗ್ಗೆ ಅನೇಕ ಒಂದು ಚರ್ಚೆಯನ್ನು ಮಾಡಿ ಅನೇಕ ಒಂದು ಫೆಸಿಲಿಟೀಸನ್ನು ಕೊಡುವ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮೇಕ್ ಇನ್ ಇಂಡಿಯಾ ಅಂತೇಳಿ ಒಂದು ಪೋರ್ಟಲ್ ಕೂಡ ಉಂಟು, ಅದಕ್ಕೆ ಹೋದರೆ ಎಲ್ಲ ವಿಷಯಗಳನ್ನು ನಾವು ಕೂಡ ತಿಳ್ಕೊಳ್ಬೋದು. ಸೊ ಈ ಮೇಕ್ ಇನ್ ಇಂಡಿಯಾ ಯಾಕಂತ ಹೇಳಿದರೆ, ನಮ್ಮ ಒಂದು ದೇಶದಲ್ಲಿ ಮೇಯ್ನ್ ಈಗ ಪ್ರಾಬ್ಲಮ್ ಏನಂತ ಹೇಳಿದರೆ ಡೆಫಿಸಿಟ್ ಇನ್ ಫಾರಿನ್ ಟ್ರೇಡ್. ಡೆಫಿಸಿಟ್ ಅಂದರೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ನಾವು ಇಂಪೋರ್ಟ್ ಮಾಡಿದರೆ ಅದು ಫಾರಿನ್ ಎಕ್ಸ್ಚೇಂಜ್ ಡೆಫಿಸಿಟಿಗೆ ಕಾರಣ ಆಗ್ತದೆ. ಆ ಫಾರಿನ್ ಎಕ್ಸ್ಚೇಂಜ್ ಡೆಫಿಸಿಟ್ ಹೋಗಲಾಡಿಸ್ಲಿಕ್ಕೆ ಏನು ಮಾಡಬೇಕಂದ್ರೆ ನಾವು ಆದಷ್ಟು ಇಂಪೋರ್ಟನ್ನು ಕಮ್ಮಿ ಮಾಡಿ ನಮ್ಮ ಪ್ರಾಡಕ್ಟನ್ನು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಬೇಕು. ಈಗ ಆಯಿಲ್ ಇರ್ಬೋದು, ಆಯಿಲ್ ನಮ್ಮ ಪೆಟ್ರೋಲ್ ಡೀಸೆಲ್ ನಮ್ಮದು ಕನ್ಸಂಪ್ಷನ್ ಪ್ರತಿ ವರ್ಷ ಜಾಸ್ತಿ ಆಗ್ತದೆ. ಆದ್ದರಿಂದ ಅದನ್ನು ನಾವು ಇಂಪೋರ್ಟ್ ಮಾಡೋದ್ರಲ್ಲಿ ನಮ್ಗೆ ಯಾವ ಕಂಟ್ರೋಲ್ ಇಲ್ಲ. ಮತ್ತು ನಮ್ಮ ಇಲ್ಲಿ ದೇಶದಲ್ಲಿ ನಮ್ಮ ಗೃಹಿಣಿಯರೆಲ್ಲ ಚಿನ್ನದ ಬಗ್ಗೆ ಭಾರಿ ವ್ಯಾಮೋಹ ಉಂಟು. ಚಿನ್ನ ಕೂಡ ನಾವು ತುಂಬ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಇದೇ ರೀತಿ ಎಜುಕೇಷನ್ ಕೂಡ ಇರ್ಬೋದು. ನಮ್ಮ ವಿದ್ಯಾರ್ಥಿಗಳು ಅನೇಕ ದೇಶಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ, ಅದಕ್ಕೆ ಕೂಡ ತುಂಬ ಒಂದು ಡಾಲರನ್ನು ನಾವು ವ್ಯಯಿಸ್ತಾ ಇದ್ದೇವೆ. ಅದೇ ರೀತಿ ಬೇರೆ ಬೇರೆ ವಿಷಯದಲ್ಲಿ ನಾವು ಫಾರಿನ್ ಟ್ರಾವೆಲ್ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ನಾವು ತುಂಬ ಒಂದು ಫಾರಿನ್ ಎಕ್ಸ್ಚೇಂಜನ್ನು ವ್ಯಯಿಸ್ತಾ ಇದ್ದೇವೆ. ಈ ಫಾರಿನ್ ಎಕ್ಸ್ಚೇಂಜನ್ನು ವ್ಯಯ ಕಮ್ಮಿ ಮಾಡಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಅರ್ನಿಂಗ್ಸನ್ನು ಜಾಸ್ತಿ ಮಾಡುವ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ವಿವಿಧ ಬಜೆಟ್ಗಳಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಮಂಡನೆ ಮಾಡಿದ್ದಾರೆ. ಆದರೆ ಅದರ ಇಂಪ್ಲಿಮೆಂಟೇಷನ್ ಗ್ರೌಂಡ್ ರಿಯಾಲಿಟಿ ಏನಂತ ಹೇಳಿದರೆ ಸ್ಟಿಲ್ ವಿ ಆರ್ ನಾಟ್ ಹ್ಯಾವಿಂಗ್ ಸರ್ಪ್ಲಸ್ ಫಾರಿನ್ ಎಕ್ಸ್ಚೇಂಜ್, ವಿ ಆರ್ ಮೋರ್ ಇಂಟು ಇಂಪೋರ್ಟ್. ಅದು ಕೂಡ ನಮ್ಮ ಚೈನಾದಿಂದ ಸೂಜಿಯಿಂದ ಹಿಡಿದು ಟೆಲಿಫೋನಿಂದ ಹಿಡಿದು ಪ್ರತಿಯೊಂದು ಫ್ರಿಜ್, TV. ಮೊನ್ನೆ ಯಾರೋ ಒಂದು ಹೇಳ್ತಾ ಇದ್ರು, ಗಣಪತಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ನಾಡ್ದು ಗಣೇಶೋತ್ಸವ ಗಣಪತಿ ಕೂಡ ನಾವು ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ ಬಹಳ ಒಂದು ಬೇಸರ ಆಗ್ತದೆ. ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಇಲ್ಲಿ ಆವೆ ಮಣ್ಣಿನಲ್ಲಿ ಚಂದ ಮಾಡಿ ಗಣಪತಿ ಮಾಡ್ತಾರೆ, ಅದು ಪರಿಸರಕ್ಕೆ ಕೂಡ ಯಾವುದೇ ಹಾನಿ ಆಗುವುದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೆಲ್ಲ ಪ್ರಾಡಕ್ಟನ್ನು ನಮ್ಮ ದೇಶದಲ್ಲೇ ನಾವು ಉತ್ಪನ್ನ ಮಾಡಿ ಚೈನಾದಿಂದ ಇಂಪೋರ್ಟ್ ಮಾಡೋದನ್ನು ಕಮ್ಮಿ ಮಾಡಬಹುದು, ಇದರ ಬಗ್ಗೆ ನಾವು ಸಮಗ್ರ ಒಂದು ಚರ್ಚೆಯನ್ನು ಮಾಡ್ತೇವೆ. ಪ್ರಪ್ರಥಮವಾಗಿ ನಮ್ಮ CA DB ಮೆಹ್ತಾ, ನೀವು ಆರ್ಥಿಕ ತಜ್ಞರು ಸರ್. ಈಗ ನಿಮ್ಮ ಪ್ರಕಾರ ಈಗ ತುಂಬ ಜನರಿಗೆ ಒಂದು ಆವೇಶದಿಂದ ಹೇಳ್ತಾರೆ ಚೈನಾದ ಪೂರ ನಾವು ಬಹಿಷ್ಕಾರ ಮಾಡುವ ಅಂತೇಳಿ.
ಬಟ್ ಯಾರೋ ಒಬ್ಬರು ನನಗೆ ಮೊನ್ನೆ ಹೇಳಿದರು, ಸ್ಟಾರ್ಟಿಂಗ್ ನಮ್ಮ ದಿನಚರಿ ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲ ಬರುವಾಗ ನಮ್ಮ ಏನೆಲ್ಲ ನಾವು ವಸ್ತು ಯೂಸ್ ಮಾಡ್ತೇವೆ 70 to 80% ಯಾವುದೆಲ್ಲ ಆ್ಯಪ್ಸ್ ಯೂಸ್ ಮಾಡ್ತೇವೆ ಎಲ್ಲ ಚೈನಾದಿಂದವೇ. ಸೊ ಆದ್ದರಿಂದ ನಾವು ಹೇಗೆ ಈ ಮೇಕ್ ಇನ್ ಇಂಡಿಯಾಕ್ಕೆ ಉತ್ತೇಜನ ಕೊಡ್ಬೋದು, ಹೇಗೆ ಚೈನಾದ ಒಂದು ಇಂಪೋರ್ಟನ್ನು ಕಮ್ಮಿ ಮಾಡ್ಬೋದು, ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಹೇಳ್ಬೋದಾ? See, let us understand, India is importing a lot of products, including oil and gold. Now, when you remove oil and gold, which are, not available in India, which is a compulsory. ಈಗ ಯಾವುದೆಲ್ಲ ಪ್ರಾಡಕ್ಟ್ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಚೈನಾದಿಂದ, ಅದೊಂದು ನಾವು ನಮ್ಮ ಸ್ಕ್ರೀನ್ ಅಲ್ಲಿ ಹಾಕ್ತೇವೆ ಈಗ. So, if you can put that. So, what happens is the discretionary imports, which are not mandatory, which are not required. China contributes 1/3 of the discretionary imports into India. Now, that's a huge dependence on any one country. Now, how did China become the global manufacturer? It started with the year 2001. In 2001, China got itself admitted in the World Trade Organization. Prior to 2001, China was not a member of World Trade Organization. Who brought China into the World Trade Organization? It was the United States of America. Why did the USA want China into the WTO, knowing very well that all the manufacturing activities, banking activities are all, most of it is state owned by China. There is no transparency. There is no question of knowing how much China is subsidizing their products and services. Today USA is using the very same reason for ousting China from WTO. But whereas in 2001, because USA wanted cheaper products and cheaper manufacturing base for its own consumers, and it wanted to use China for manufacturing, it got China admitted into the WTO. Now, we have to understand, when a country comes into the WTO, and all the countries which are signatories to WTO, they have to follow the international tariff norms. You just can't put high rate of import duties without justifying it, like what we call anti-dumping duty. You just can't put the commodities from a particular country to be imported into your country under the restricted list. There are various guidelines and norms to be followed. So, that opened the floodgates for imports into India also. India is also member of the WTO. Prior to 2000, did anyone hear of Chinese products in India? No. So, it all started with that. India was forced to bring down the tariffs from Chinese products, Chinese imports at par with any other country. ಈಗ ಪ್ರಕಾಶ್ ರಾವ್ ಅವರೇ, ಚೈನೀಸ್ ಪ್ರಾಡಕ್ಟ್ ತುಂಬ ಇಂಪೋರ್ಟ್ ಮಾಡಿದ್ರಿಂದ ನೀವು ಕಾನ್ಫಿಗರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅದರ ಮಂಗಳೂರು ಚಾಪ್ಟ್ರಿನ ಒಂದು ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಅದರಿಂದ ನಮ್ಮ ಈ MSMEಗಳಿಗೆ, ನಮ್ಮ ಉದ್ಯಮಕ್ಕೆ ಯಾವ ರೀತಿಯಲ್ಲಿ ಹೊಡೆತ ಬಿದ್ದಿದೆ, ಅದರ ಬಗ್ಗೆ ಹೇಳ್ಬೋದಾ? ಮೆಹ್ತಾ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಹೀಗೆ ವೆರಿ ಗುಡ್ ಇಂಟ್ರೊಡಕ್ಷನ್ ಆನ್ ಹೌ ಚೈನಾ ಬಿಕೇಮ್ ಎ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇಂಡಿಯಾದಲ್ಲಿ ಕೂಡ ಈಗ ನಾವು ಒಂದು ಟ್ರೇಡ್ ಡಾಟಾ ನೋಡಿದ್ರೆ 2000ನಲ್ಲಿ ಇಂಡಿಯಾದ್ದು ಮತ್ತೆ ಚೈನಾದ್ದು ಟ್ರೇಡ್ ಡೆಫಿಸಿಟ್ $1 billion ಇತ್ತು. ಇವತ್ತು ಅದು $60 billion ಇದೆ. In 2020, it is India is exporting hardly about 4 to 5 billion, as against its import now of almost 70 billion. Correct. So China the exports 18-19ರಲ್ಲಿ 70.32 billion USD, 19 ಏಪ್ರಿಲ್ನಿಂದ 2020 ಫೆಬ್ರವರಿವರೆಗೆ 62.38 billion USD ಇಂಪೋರ್ಟ್ ಮಾಡಿದ್ದೇವೆ ನಾವು. Now China the export ನೋಡಿದ್ರೆ India is in the 7th position in terms of exports. Or India do imports ನೋಡಿದ್ರೆ China is number 1 country from where India is right now importing. So you must look at it from the perspective that government said make in India ನಾವು ಮಾಡಬೇಕು ಅಂತ ಹೇಳೋದು ಯಾವ ಬೇಸಿಸ್ ದಲ್ಲಿ ಅಂತ ಒಂದು ಇಶ್ಯೂ ಉಂಟು. Manufacturing is critical for any country. That is where the employment comes, that is where the revenues come, that is where now India is predominantly agricultural based, that is all right. But what is wrong with our manufacturing? ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತೆಗೆದ್ರೆ ವೀಕ್ಷಕರ ಕರೆ ಉಂಟು. ಹಲೋ
ನಮಸ್ಕಾರ ಸರ್, ರಾಮರಾವ್ ಕೊಟ್ಟಾರಿ ಚೌಕಿಯಿಂದ. ನಮಸ್ಕಾರ. ನಿಮ್ಮ ಪ್ರಶ್ನೆ ಕೇಳ್ಬೋದಾ ರಾಮರಾಯರೇ? ಹೌದು ಸರ್, ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. good India imported $70 billion of goods from China in the first year of March 2019 Yes. and exported just $16 billion to China. Yes. Presently, India relies China for products such as electronic component, power sector, drug ingredients, spare parts of auto industry, steel items, plastics, machineries for Bangalore metro train, and even for Deepavali Deepavali Pataki. We have to find out cheap and best items from other countries in the world. In USA, election is due in November. We do not know whether the future government of USA will help India. Even if we win the war against China, the economy will be hit very badly, particularly during this COVID period. In politics, enemy is a friend. Pakistan and Nepal are supporting China. Another area which China may silently harm us is in cyber crime. Thank you, sir. Thank you. ಓಕೆ, ಥ್ಯಾಂಕ್ ಯು. ನಮ್ಮ ರಾಮರಾಯರು ಮ್ಯಾಂಗ್ಳೂರ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಅದರ ಅಧ್ಯಕ್ಷರವರು ಪ್ರತಿ ನಮ್ಮ ಒಂದು ಸಂಚಿಕೆಯಲ್ಲಿ ಒಂದು ತಯಾರಾಗಿ ಸುಮಾರು ಒಂದು ಒಳ್ಳೆಯ ಒಂದು ಉತ್ತಮ ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಒಂದು ಆನ್ಸರ್ ಹೇಳ್ತಾ ಹೋಗ್ಬೋದು. ಈಗ ನಿಮ್ಮದು ಕಂಟಿನ್ಯೂ ಮಾಡಿ. So in terms of India's import, China stands at number 1 now. ಸೊ ಯಾವುದೆಲ್ಲ ಪ್ರಾಡಕ್ಟ್ಸ್ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳೋದೆಲ್ಲ ಈಗ ನಾವು ಡಿಸ್ಕಷನ್ ಮಾಡಿದ್ದೇವೆ. ಮೆಜಾರಿಟಿ ಈಗ ನಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 75% ಆಫ್ ಅವರ್ ಆಂಟಿಬಯೋಟಿಕ್ಸ್ ದಟ್ ವಿ ಆರ್ ಇಂಪೋರ್ಟಿಂಗ್ ಈಸ್ ಕಮಿಂಗ್ ಫ್ರಮ್ ಚೈನಾ. ಬಲ್ಕ್ ಡ್ರಗ್ ಫಾರ್ಮಾ ಸೆಕ್ಟರ್ಸ್ ಆರ್ ಹೆವಿಲಿ ಲೆವರೇಜ್ ಟು ಚೈನಾ. ಆಟೋಮೊಬೈಲ್ ಆಕ್ಸೆಸರೀಸ್ ಇರ್ಬೋದು, ಎಲ್ಲ ಟೋಟಲ್ ಇಂಪೋರ್ಟ್ ನಲ್ಲಿ 16% ಈಸ್ ಫ್ರಮ್ ಚೈನಾ ಓನ್ಲಿ. That is the biggest drop. Substantial. So if you are looking at it, if you dissect the imports, ಮೂರು ನಮೂನೆದು ಇಂಪೋರ್ಟ್ಸ್ ಇದೆ. ಒಂದು ಫಿನಿಶ್ಡ್ ಗೂಡ್ಸ್, ಡೈರೆಕ್ಟ್ ಫಿನಿಶ್ ಪ್ರಾಡಕ್ಟ್ಸ್ ಡೈರೆಕ್ಟ್ಲಿ ಇಂಡಿಯಾಗೆ ಬರುವಂಥದ್ದು, ಒಂದು ರಾ ಮೆಟೀರಿಯಲ್ ಆಗಿ ಇಂಟರ್ಮೀಡಿಯರೀಸ್ ರಾ ಮೆಟೀರಿಯಲ್ ಆಗಿ ಬರುವಂಥದ್ದು, ಒಂದು ಟೆಕ್ನಾಲಜಿಕಲ್ ಪ್ಲಾಟ್ಫಾರ್ಮ್ಸ್ ಇಂದ ಬರೋದು, ಟಿಕ್ ಟಾಕ್ ಇರ್ಬೋದು, ಈ ಥರದೊಂದು ಎಲ್ಲ ಬರುವಂಥ. ಕರೆಕ್ಟ್. ಸೊ ನಾವು ಇವತ್ತು ಇದನ್ನು ನೋಡುವಾಗ ವೆನ್ ವಿ ಆರ್ ಆಲ್ ಹ್ಯಾವಿಂಗ್ ದಿಸ್ ನ್ಯಾಷನಲ್ ಮೂಡ್ ಆನ್ ಮೇಕ್ ಇನ್ ಇಂಡಿಯಾ ಆ್ಯಂಡ್ ವಿ ಮಸ್ಟ್ ರೆಡ್ಯೂಸ್ ಅವರ್ ಡಿಪೆಂಡೆನ್ಸ್ ಆನ್ ಚೈನಾ ಅಂತ ನಾವೇನು ಹೇಳುವಾಗ, ಈಗ ಇಫ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ದ ಇಂಪೋರ್ಟ್ ಆಫ್ ಇಂಟರ್ಮೀಡಿಯೇಟ್ಸ್ ಆರ್ ದ ರಾ ಮೆಟೀರಿಯಲ್, ದೆನ್ ವಿ ಮೇ ಪುಷ್ ಅಪ್ ಅವರ್ ಕಾಸ್ಟ್. ಈಗ ಆಲ್ಟರ್ನೇಟಿವ್ಲಿ ಇಂಡಸ್ಟ್ರಿ ಇಸ್ ಸೋ ಹೆವಿಲಿ ಡಿಪೆಂಡಿಂಗ್ ಆನ್ ದೋಸ್ ರಾ ಮೆಟೀರಿಯಲ್. ಈಗ ಹಾಗಾದರೆ ನಮ್ಮ ದೇಶದಲ್ಲಿ ಯಾವುದೆಲ್ಲ ನಾವು ಇಂಪೋರ್ಟ್ ಮಾಡ್ತೇವೆ ಅದನ್ನು ನಾವೀಗ ಇದು ಮಾಡಿದ್ದೇವೆ, ಈ ಆ್ಯಪ್ಸ್ ಎಲ್ಲ. ಸೊ ಈ ಆ್ಯಪ್ಸನ್ನು ನಾವು ಈಗ ಕೆಲವು ಆ್ಯಪ್ಸ್ ಆಪ್ಷನಲ್, ಅದನ್ನು ನಾವು ಯಾವುದೆಲ್ಲ ಸಾಧ್ಯ ಉಂಟು ಅದನ್ನು ನಾವು ಅವಾಯ್ಡ್ ಮಾಡಿ. ಈಗ ಚೈನಾ ಈಸ್ ಓನ್ಲಿ ಸೋಲ್ ಕಂಟ್ರಿ ಅಲ್ಲ, ಆಲ್ ಓವರ್ ದ ವರ್ಲ್ಡ್. ಈಗ ನಾಳೆ ಚೈನಾದಲ್ಲಿ ಏನಾದರೂ ಫ್ಲಡ್ ಬಂತು ಅಥವಾ ಮೇಜರ್ ಏನಾದರೂ ಈವೆಂಟ್ ಪ್ರಾಬ್ಲಮ್ ಆದರೆ ವಿ ಶುಡ್ ಆಲ್ಸೋ ಹ್ಯಾವ್ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಆಲ್ಸೋ. ಸರ್, ಈಗ 2009 ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿ ಹ್ಯಾವ್ entered into with China. What is this free trade agreement? What are the advantages and disadvantages? See, once China became the member of WTO, India was looking at the neighboring countries where we can enter into free trade agreement, and also the developed countries. So like we had a free trade agreement with USA also, which USA has just rescinded a few months back. Now India realized that there were certain chemical products, intermediaries in pharmaceuticals like APIs, and certain consumer products which were imported from China. So India was also exporting at the same time a lot of agriculture products and a lot of raw materials, fisheries, products. All those products. So to promote India's trade into China, that is the export from India to China, and to bring in goods at a very competitive pricing from China to India, this free trade agreement was signed. Okay. And that has become such a big bottleneck now that the imports have simply ballooned out of our control. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ. ಹಲೋ, ಯಾರು ನಮಸ್ತೆ ಸರ್. ಉಮೇಶ್ ಪೈ ಮಾತಾಡೋದು. ಉಮೇಶ್ ಪೈ, ಎಲ್ಲಿಂದ? ಉಡುಪಿಯಿಂದ MGM ಕಾಲೇಜ್ ಲೆಕ್ಚರರ್. MGM ಕಾಲೇಜ್ ಲೆಕ್ಚರರ್ ಉಮೇಶ್ ಪೈ ಅವರು ಉಡುಪಿಯಿಂದ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಕೇಳ್ತೀನಿ. ಈಗ ಚೈನಾ ಪ್ರಾಡಕ್ಟ್ ಅನ್ನ ನಾವು ಬ್ಯಾನ್ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೌದು. ಮತ್ತೆ ಚೈನಾ ಆಪ್ ಅನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. ಹೌದು.
ಬ್ಯಾನ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಬಟ್ ಅದಕ್ಕೆ ಆಲ್ಟರ್ನೇಟಿವ್ ಏನು? ಹ್ಮ್ ಹ್ಮ್ ಈಗ ಕೆಲವೊಂದು ನಾವು ಮೊದ್ಲಿಂದ ಸಹ ಚೈನಾ ಆಪ್ ಅನ್ನೇ ಕೆಲವ್ದು ಯೂಸ್ ಮಾಡ್ತಾ ಇದ್ದೇವೆ, ಚೈನಾ ಪ್ರಾಡಕ್ಟ್ ಅನ್ನೇ ನಾವು ಯೂಸ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಮನುಷ್ಯನ ಈ ಸ್ಥಿತಿ ಹೇಗೆ ಕೇಳಿದ್ರೆ ಅದು ರೇಟ್ ಜಾಸ್ತಿಯ ಕಡಿಮೆ ಅಂತ ನೋಡ್ತೇವೆ, ಎಲ್ಲಿ ಕಡಿಮೆ ಅದನ್ನ ತಗೊಳ್ತೇವೆ. ಹೌದು. ಯಾವ್ದ್ರದ್ದು ರೇಟ್ ಕಡಿಮೆ ಅದನ್ನ ನಾವು ತಗೊಳ್ತೇವೆ. ಚೈನಾ ಪ್ರಾಡಕ್ಟ್ ಅಮೆರಿಕನ್ ಪ್ರಾಡಕ್ಟ್ ಅಂತ ನೋಡುದಿಲ್ಲ ನಾವು. ನಮ್ಮ ತುಳುವಲ್ಲಿ ಒಂದು ಗಾದೆ ಉಂಟು, ಏನಂದ್ರೆ ಬೆಲೆ ಕಮ್ಮಿ ಆವಡು ಕುಂಟುಲ ಎಡ್ಡೆ ಆವಡು ಮಳಲ ಪದ್ನಜಿ ಆವಡು ಅಂತೇಳಿ. ಅಂದ್ರೆ ಬೆಲೆ ಕಮ್ಮಿ ಆಗ್ಬೇಕು, ಬಟ್ಟೆ ಒಳ್ಳೇದು ಬೇಕು, 16 ಮೊಳ ಬೇಕು ಅಂತೇಳಿ ಅಂಥದ್ದೊಂದು ಇಂಡಿಯನ್ ಮೆಂಟಾಲಿಟಿ ಉಂಟು ನಮ್ಮಲ್ಲಿ, ಹೌದು ಅಲ್ವಾ? ಆದ್ರೆ ಒಂದು ಅಂತಾರೆ ಚೀಪ್ ಅಂಡ್ ಬೆಸ್ಟ್. ಚೈನಾ ಮಾಲ್ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವು ಈ ಚೀಪ್ ಅಂತ ಹೇಳ್ಬಹುದು, ಹೌದು, ಬೆಸ್ಟ್ ಅಂತ ಹೇಳಿ ಹೇಳಲಿಕ್ಕೆ ಆಗುದಿಲ್ಲ ಎಲ್ಲಾ ಪ್ರಾಡಕ್ಟ್ಗಳು. ಹೌದು ಹೌದು ಹೌದು. ಈಗ ನಾವು ಇಂಡಿಯಾದವರು ಏನ್ ಮಾಡಬೇಕು ಕೇಳಿದ್ರೆ, ಚೀನಾದವರು ಯಾಕೆ ಅವರಿಗೆ ಮಾಡ್ಲಿಕ್ಕೆ ಶಕ್ತಿ ಇದೆ ಅಂತೇಳಿ ಆದ್ರೆ ನಮ್ಮ ಭಾರತಕ್ಕೆ ಅದಕ್ಕಿಂತ ಜಾಸ್ತಿ ಶಕ್ತಿ ಇದೆ. ನಾವು ಸಹ ಹಾಗೆ ಚೀನಾದವರು ಹಾಗೆ ಚೀಪ್ ಅಂಡ್ ಬೆಸ್ಟ್, ಅವ್ರದ್ದು ಖಾಲಿ ಚೀಪ್ ಇರ್ಬೋದು. ನೀವು ಶಕ್ತಿಯ ವಿಷಯ ಹೇಳುವಾಗ ಒಂದು ನೆನಪಾಗ್ತದೆ, ಹ್ಯೂಮನ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ನಾಟ್ ಯೂಸ್ಡ್, ವೆರಾಸ್ ನ್ಯಾಚುರಲ್ ರಿಸೋರ್ಸಸ್ ಗೆಟ್ ಡಿಪ್ಲೀಟೆಡ್ ವೆನ್ ಇಟ್ ಈಸ್ ಯೂಸ್ಡ್. ಸೊ ನಾವೀಗ ಏನು ಮಾಡ್ತಾ ಇದ್ದೇವೆ, ನ್ಯಾಚುರಲ್ ರಿಸೋರ್ಸಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಮತ್ತು ಹ್ಯೂಮನ್ ರಿಸೋರ್ಸಸ್ ಅನ್ನು ಕೂಡ ಅಂಡರ್ ಯುಟಿಲೈಸ್ ಮಾಡ್ತಾ ಇದ್ದೇವೆ. ಅದನ್ನು ನಾವು ಬೇರೆಯವರ ಹತ್ರ ಕಲಿತುಕೊಳ್ಬೇಕು. ಈಗ ಮೊನ್ನೆ ಬಜೆಟಲ್ಲೆಲ್ಲ ತುಂಬ ಅದಕ್ಕೆ ಕೆಲವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿ ಮತ್ತು ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇಂಟ್ರ್ಯಾಕ್ಷನ್ ಇರ್ಬೋದು, ತುಂಬ ಒಂದು ವಿಷಯವನ್ನು ಒಂದೊಂದೇ ತರ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಹೇಗಂದರೆ ಫೆಡರಲ್ ಸ್ಟ್ರಕ್ಚರ್. ಸರ್, ಯು ಕ್ಯಾನ್ ಎಕ್ಸ್ಪ್ಲೇನ್ ಅಬೌಟ್ ದಟ್. See, what happens is under the Indian federal structure, lot of things are within the state domain. Natural resources, most of it is under the state domain. Only some of the natural resources are in the central domain. Correct. So state has its own policies, and if you look at Indian polity, progressively we have been disappointed and failed by the local governance and the state governance. The central government has a lot of progressive outlook and progressive policies, and like ease of doing business, correct, transparency. They are all more or less restricted at the central level, but it has not percolated down to the state level to the same extent. From 128th position in 2014, now we have been upgraded to 63rd. 63rd. Okay, but at the state level, it is still lagging far behind. And the way the state looks at the natural resources is more from the exploitation of natural resources viewpoint, rather than creating value addition. Yeah, rather than rather than looking at it as a raw material for value addition. Correct. So whatever policies we have within the state, it is to extract and simply export it, rather than add value and then export the finished products. Okay. So this coordination of policies between the state and center, that's also been a long missing link. Yeah, it's a missing link, unless and until it gets established. What Mr. Mehta has said, the central leadership may have brilliant ideas and it may understand the issues of the nation and it may want to implement it strongly. But if the state does not respond to it, I'll give you a recent example. COVID, always we do well in a crisis. ನಮಗೆ ಒಂದು ಕ್ರೈಸಿಸ್ ಇಲ್ಲದ್ರೆ ನಾವು ಒಂದು ಮೇಜರ್ ರಿಫಾರ್ಮ್ ಪ್ರಾಸೆಸ್ ನಾವು ಮುಂದೆ ತಕೊಂಡು ಹೋಗೋದಿಲ್ಲ. ಈ ಕೋವಿಡ್ ಕ್ರೈಸಿಸ್ ನಿಂದಾಗಿ ಸೆಂಟ್ರಲ್ ಗವರ್ಮೆಂಟ್ ಬ್ರಾಟ್ ಇನ್ 3 ಮೇಜರ್ ಲೀಗಲ್ ಫ್ರೇಮ್ ವರ್ಕ್ ಚೇಂಜಸ್. ಅದು ಬಹಳ ದೊಡ್ಡ, ಆಕ್ಚುಲಿ ಇಷ್ಟೆಲ್ಲ ರಿಲೀಫ್ ಕೊಡೋದಕ್ಕಿಂತ ಎಲ್ಲರಿಗಿಂತ ದೊಡ್ಡ ಒಂದು ರಿಲೀಫ್ ಅವ್ರು ಕೊಟ್ಟಿದ್ದೇನೆಂದ್ರೆ ಲೀಗಲ್ ಫ್ರೇಮ್ ವರ್ಕ್ ಚೇಂಜಸ್ ವಿಚ್ ವೇರ್ APMC law, okay, then contract farming law, they were, and essential commodity act and amendment ಮಾಡಿಕೊಂಡದ್ದು. These were the 3 much needed reforms that should have come long back, but unfortunately it was bottled up and it was exploited badly by the state government. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅವರು APMC ಲಾ ಇಷ್ಟರವರೆಗೆ ನಾವು 1966 ಇಂದ ಅದು ಯೂಸ್ಲೆಸ್ ಆಗಿದೆ. ಅಗ್ರಿಕಲ್ಚರಿಸ್ಟಿಗೆ ಅದರದ್ದು ಬೆನಿಫಿಟ್ ಆಗಲಿಲ್ಲ, ಅವರಿಗೆ ಅವರ ಪ್ರಾಡಕ್ಟ್ಸ್ ಅನ್ನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವರದ್ದು ಇದಾಗಲಿಲ್ಲ ಅಂತ ಹೇಳಿ ವಾಟ್ ದೇ ರಿಸ್ಟ್ರಿಕ್ಟೆಡ್ ದ APMC ರೆಗ್ಯುಲೇಷನ್ ಟು ದ ಮಾರ್ಕೆಟ್ ಯಾರ್ಡ್, ಸ್ಟೇಟ್ ಮಾರ್ಕೆಟ್ ಯಾರ್ಡ್. ನೀವು ಇದರ ಒಳಗೆ ಮಾತ್ರ ಮಾಡಿ, ನಾವು ಹೊರಗೆ ಮಾರ್ಕೆಟ್ ಯಾರ್ಡಿನ ಹೊರಗೆ ದಿ ಇಂಟ್ರೊಡ್ಯೂಸ್ಡ್ ಡಿಸ್ಟ್ರಿಕ್ಟ್ ರೆಗ್ಯುಲೇಷನ್, ಒಂದು ಆರ್ಡಿನೆನ್ಸ್ ತಂದು, ಅದು ಅಗ್ರಿಕಲ್ಚರಲ್ ಫಾರ್ಮ್ ಪ್ರೊಡ್ಯೂಸ್ ರೆಗ್ಯುಲೇಷನ್ ಅಂಡ್ ಮಾರ್ಕೆಟಿಂಗ್ ಆಕ್ಟ್ ಅಂತೇಳಿ ಆರ್ಡಿನೆನ್ಸ್ ಅಲ್ಲಿ ತಂದರು. ಇವತ್ತು ಇದು ತಂದು 20 ದಿವಸ ಆಯ್ತು, 5ನೇ ತಾರೀಕಿಗೆ ಆರ್ಡಿನೆನ್ಸ್ ತಂದದ್ದು. ಇವತ್ತು ನಮ್ಮ ಎಲ್ಲ ಕನ್ಸರ್ನ್ ಏನಂತ ಹೇಳಿದ್ರೆ, ವಿ ಆರ್ ಸ್ಟಿಲ್ ನಾಟ್ ಕ್ಲಿಯರ್ on what is the law as on today, because the state is silent, implementing authority not implementing it,
ಅಂಡ್ ದೇರ್ ಫೋರ್ ಇವತ್ತೊಂದು ವ್ಯಾಪಾರಸ್ಥ ಒಂದು ವ್ಯಾಪಾರ ಮಾಡುವಾಗ ಅವನ ಪೊಸಿಷನ್ ಏನು ಇವತ್ತು ಅವನು ಇವನ್ ರ್ಯಾರಾ ಸರ್, ರ್ಯಾರಾದಲ್ಲಿ ಕೂಡ ಸೆಂಟ್ರಲ್ ಆಕ್ಟ್ ತಂದ ಮೇಲೆ ಕೆಲವು ಸ್ಟೇಟಿನವರು ಆಫ್ಟರ್ ಒನ್ ಲ್ಯಾಪ್ಸ್ ಆಫ್ 1 year and all they ಅದು ಕೂಡ implemented. ಇಂಪ್ಲಿಮೆಂಟೇಷನ್ ಕೂಡ ಅಷ್ಟು ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಅದೊಂದು ಬಹಳ ಒಂದು ಇಲ್ಲಿ ಒಂದು ಆ ಕೋಆರ್ಡಿನೇಷನ್ ಈವನ್ ಇಲ್ಲ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನು ಅವ್ರು ತಂದಿದ್ದಾರೆ ಅದು ಕೂಡ ಒಂದು ಬಹಳ ಒಳ್ಳೆ. ಈಗ ಏನಾಗ್ತಾ ಇದೆ ಅಂತ ಫಾರ್ಮರ್ಸ್ ಇದು ಏನಂತ ಈ ವರ್ಷ ಏನು ಯಾವ ಕೃಷಿಗೆ ಒಳ್ಳೆ ಬೆಲೆ ಇದೆ, ಹೌದು, ಬರುವ ವರ್ಷ ಅದರನ್ನೇ ಎಲ್ಲರೂ ಮಾಡೋದು. ಕರೆಕ್ಟ್. ಸೊ ಏನಾಗ್ತದೆ, ಅದು ಎಲ್ಲ ಬೆಳೆ ಬರುವಾಗ ಅದು ಸರ್ಪ್ಲಸ್ ಆಗಿ ಅದರ ಕಡೆಗೆ ಅದು ಯಾವ ರೇಟಿಗೂ ಅದು ಮಾರಾಟ ಆಗದೆ ಕೃಷಿಕರು ಬಹಳ ದೊಡ್ಡ ತೊಂದರೆ. ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿ ಮಾತಾಡೋದು. ರಾಮಕೃಷ್ಣ ರಾಯರಿಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹಾ, ಈಗ ಚೈನಾಕ್ಕೂ ಇಂಡಿಯಾಕ್ಕೂ ಮೊದಲಿಂದಲೂ ಸಂಬಂಧ ಅಷ್ಟಕಷ್ಟ ಇದೆ. ಹೌದು, ಗಡಿ ವಿವಾದ ಇರ್ಬೋದು ಅಥವಾ ಬೇರೆ ಬೇರೆ ಇದೆಲ್ಲ ಯಾವಾಗಲೂ ಟಗಫೋರ್ ನಡೀತಾ ಇದೆ. ಸಂಬಂಧ ತುಂಬಾ ಕಮ್ಮಿ, ಮದುವೆಗಿದ್ರೆ ಎಲ್ಲ ಭಾರಿ ಕಮ್ಮಿ. ಎಲ್ಲ ವಸ್ತುಗಳು ಭಾರತದಲ್ಲಿ ಬಂದು ತುಂಬಲು ಕಾರಣವೇನು? ಹಿಂದಿನ ಸರ್ಕಾರದ ಧೋರಣೆ ಕಾರಣವಾ ಅಥವಾ ಇಲ್ಲಿಯ ಜನರ ಆಕರ್ಷಣೆ ಕಾರಣವಾ ಅಥವಾ ಚೈನಾದವರ ಪ್ರಭಾವ ಕಾರಣವಾ? ಯಾವ ರೀತಿಯಿಂದಾಗಿ ನಮ್ಗೆ ಅಷ್ಟೆಲ್ಲ ಬಂದು ಇಲ್ಲಿ ತುಂಬಿಕೊಂಡಿದೆ ಅಂತ ಭಾರತದಲ್ಲಿ? ಚೈನಾದ ಪ್ರಾಡಕ್ಟ್ ಯಾಕೆ ಅಷ್ಟೆಲ್ಲ ತುಂಬಿಕೊಂಡಿದೆ ಅಂತೇಳಿ. ಹೌದೌದು, ಹೌದು, ಅದು ಪೇಟ್ರಿಯಾಟಿಸಮ್ ಇಂದ ಸ್ಟಾರ್ಟ್ ಆಗ್ತದೆ. ಈಗ ನಮ್ಮ ಮೆಹ್ತಾ ಅವರು ಇದಕ್ಕೆ ಆನ್ಸರ್ ಹೇಳ್ಬೋದು. ಯಾಕಂದ್ರೆ ವೈ ಸೋ ಮೆನಿ ಚೈನಾ ಗೂಡ್ಸ್ ಹ್ಯಾವ್ ಬಿನ್ ಡಂಪ್ಡ್ ಇನ್ ಇಂಡಿಯಾ, ವಾಟ್ ಮೇಡ್ ಅಸ್ ಟು ಡಿಪೆಂಡ್ ಆನ್ ಮೋರ್ ಚೈನಾ ಪ್ರಾಡಕ್ಟ್ಸ್ ಅಂತ. See, as I had explained earlier, right in the beginning, the most of the manufacturing industries is owned by the state of China. It is not private entrepreneurship. And there is no way the world can know how much they are subsidizing each of these products. So they are dumping these products throughout the world at a highly subsidized costing. How it will work out for them? See, when everything is owned by the government and your resources cost, if it is not there, so like all products starts from somewhere, the base is the natural resource. The natural resource in China is owned by the government and exploited by the ನೀವು government. ಚೈನಾಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್? No, I am anti-China, not from today, but for the last 15 years. Oh, I have, it's my own decision. appreciate. Never to travel to China, never to use Chinese products. Even as a builder, Oh, I have never used Chinese products. Oh, excellent. So, because I had a different viewpoint on that, but now nationalism has got added to it. So I'll continue on that part. And CREDA as an institution also has given an open declaration to all its 12,000 members not to buy any Chinese products used in the construction activities. Excellent, sir. So, we should appreciate and that honor you for that. that itself will save India nothing less than $2 to $3 billion of imports from China. Excellent. Well, If they adopt. Most of the builders will adopt. Okay. So, ಇಲ್ದಿದ್ರೆ ಈ ಕಸ್ಟಮರ್ಸ್ ಫ್ಲಾಟ್ ಪರ್ಚೇಸ್ ಮಾಡೋರು ಹೇಳ್ಬೇಕು, ಎಲ್ಲಿ ಚೈನೀಸ್ ಪ್ರಾಡಕ್ಟ್ ನಾವು ಆ ಫ್ಲಾಟ್ ತಗೊಳ್ಳೋದಿಲ್ಲ ಅಂತ. ಆವಾಗ ಇವರಿಗೆ ಸೇಲೆ ಮಾಡ್ಲಿಕ್ಕೆ ಆಗ್ಲಿಕ್ಕೆ. yeah, that's right. So what happens, there is no way we can understand what is the cost of manufacturing in China. And they price the products and they select the products based on the country's demand. Okay. See, we have to appreciate one thing about China. They have understood what each and every nation, based on its culture, customs and traditions, what are the products they are using, and they are manufacturing those products. Yes. Now you won't see USA manufacturing Ganesha idol, Correct. or USA manufacturing diyas, Correct. or certain saris. You will be surprised to Chinese know sarees, yeah. we are importing saris from China. ಮತ್ತೆ ಇಲ್ಲಿ ನೇಕಾರರು ಏನು The ಮಾಡೋದು? entire sari industry in Gujarat got wiped out because of Chinese saris. So we have to tell sorry that we are importing sari from China. ಈಗ ನಿಮ್ಮ ಇದರ ಅಲ್ಲ, ಪ್ರಕಾರ ಅವ್ರದ್ದು ಇನ್ನೊಂದು ದಟ್ ಇಸ್ ಅ ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಟರ್ಮ್ಸ್ ಆಫ್ ಹೌ ಚೈನೀಸ್ ಇಂಡಸ್ಟ್ರೀಸ್ ಆರ್ ಮೋರ್ ಕಾಂಪಿಟೇಟಿವ್. ಬಟ್ that's not just the one. Chinese are more hardworking, there is no doubt about it. But the government policies in terms, how China really started booming in manufacturing is because of the SEZ concept. We also introduced that SEZ concept in 2005 or so. But unfortunately, though it flourished initially, it failed. At this point of time, it's a total failure, I should say, though there are 170 SEZs in India. But if you compare the Chinese and the Indian SEZs,
that Shenzhen, which is now a tech park for I have visited Shenzhen industrial. That is, I think, world's largest. It is, see, when you talk about the scale, the biggest SEZ in India is 14,000 hectares of land. And if you look at the Shenzhen, it is 50,000 hectares of land. So they are also located in the coastal belt, coastal areas of the Correct. of the country. And borders of Hong Kong, so that yes, Macau, exactly. ಎಲ್ಲ ವೆರಿ ಕನ್ವೀನಿಯಂಟ್ ಟು ಟ್ರಾವೆಲ್. ಸೊ ಎಕ್ಸ್ಪೋರ್ಟ್ಸ್ ಹೋಗ್ತದೆ. ನಮ್ಮಲ್ಲಿ ಏನಾಗಿದೆ, ಹರಿಯಾಣದಲ್ಲಿ ಉಂಟು, ಪಂಜಾಬ್ನಲ್ಲಿ ಉಂಟು. ಸೊ ಅಲ್ಲಿಂದ ಪೋರ್ಟಿಗೆ ಮೂವ್ಮೆಂಟ್ ಇಟ್ ಸೆಲ್ಫ್ ಟೇಕ್ಸ್ ಅವೇ ಯುವರ್ ಕಾಂಪಿಟೇಟಿವ್ ಎಡ್ಜ್, ಅಂಡ್ ಎವ್ರಿಥಿಂಗ್ ಇಸ್ ಎಕ್ಸ್ಪೆನ್ಸಿವ್ ಇನ್ ಇಂಡಿಯಾ ಇನ್ ಸ್ಪೈಟ್ ಆಫ್ ಇಟ್ ಬೀಂಗ್ ಕಾಲ್ಡ್ ಎಸ್ ಎನ್ SEZ. ಅದೊಂದು ಹೆಸರು ಮಾತ್ರ ಆಗಿದೆ ಹೊರತು ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡುವಾಗ ಬ್ಯೂರೋಕ್ರಸಿದು ಇದಾಗಲಿ, ಟ್ಯಾಕ್ಸೇಷನ್ ಆಗಲಿ, ಬೇರೆಲ್ಲ ಇಶ್ಯೂಸ್ ಹ್ಯಾವ್ ಕಮ್ ಇನ್ ಟು ಪ್ಲೇ. ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ನಾನು ದಾಮೋದರ್ ಬಾಳಿಗ ಮಾತಾಡೋದು. ದಾಮೋದರ್ ಬಾಳಿಗ, ನೀವು ಏನು ಮಾಡ್ತಾ ಇದ್ದೀರಿ ದಾಮೋದರ್ ಬಾಳಿಗ ಅವರೇ? ನಾನು ಕೋಟಕ್ ಮಹೀಂದ್ರಾದಲ್ಲಿ ಟ್ರೈನಿಂಗ್ ಮ್ಯಾನೇಜರ್ ಆಗಿದ್ದೇನೆ. ಟ್ರೈನಿಂಗ್ ಮ್ಯಾನೇಜರ್, ಓಕೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಥ್ಯಾಂಕ್ ಯು, ಧನ್ಯವಾದಗಳು. ವೆರಿ ನೈಸ್ ಟಾಪಿಕ್ ಫಾರ್ ದ ಡೇ ವಿಚ್ ಯು ಹ್ಯಾವ್ ಚೋಸನ್, ಅಂಡ್ the right kind of experts also. My question is, Ika, when we are doing our day-to-day activities, okay, like shopping, traveling, everywhere, I have just done some small research. As soon as you had put a promo, Nayak sir, that I started doing a little bit of research on all these kind of big MNCs which is there in India. Now let us assume that Big Basket anta ಒಂದು online shopping e-commerce ಇದೆ. Correct. Where it consists of 34% of the market share in India. ಅದರಲ್ಲಿ ಮಾರ್ಕೆಟ್ ಶೇರ್ ಇನ್ ಆನ್ಲೈನ್ ಮಾರ್ಕೆಟ್, ಕರೆಕ್ಟ್, ನಾಟ್ ಮಾರ್ಕೆಟ್ ಶೇರ್ ಆಫ್ ಇಂಡಿಯಾ. ಕರೆಕ್ಟ್ ಅಲ್ವಾ? ನಿಮ್ಮ ರಿಸರ್ಚ್ ಅಲ್ಲಿ ಅದೊಂದು ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಹೇಳಿ. ಓಕೆ, ಸೊ 34% ಆಫ್ ಆನ್ಲೈನ್ ಮಾರ್ಕೆಟ್ ಶೇರ್ ಖಾಲಿ BigBasket.com ಇಂದ ಇದೆ. BigBasket.com ಅಲ್ಲಿ ಇನ್ವೆಸ್ಟರ್ಸ್ ಯಾರು ಅಂತ ಹೇಳಿದ್ರೆ, ಆಲ್ಮೋಸ್ಟ್ 150 million has been invested by Alibaba, which is again a Chinese company. ಸೊ ಇದು ಆನ್ಲೈನ್ ಶಾಪಿಂಗ್ ಬಗ್ಗೆ ಆಯ್ತು. ನಾವು ಮಾತಾಡುವಂತ ಮೊಬೈಲ್ ವಿವೋ, ಒಪ್ಪೋ, ರೆಡ್ಮಿ ಆಗಿರ್ಲಿ, MI ಆಗಿರ್ಲಿ, ಎಲ್ಲ ಚೈನೀಸ್ ಕಂಪನೀಸ್. ಸೊ 70% ಆಫ್ ಇಂಡಿಯನ್ ಮೊಬೈಲ್ಸ್ ಓಕೆ ಇನ್ is Chinese company made mobiles. Plus ಈಗ ನಾವು ಟ್ರೈನ್ ಟಿಕೆಟ್, ಬಸ್ ಟಿಕೆಟ್, ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡ್ತೀವಿ. There is one website called as web aggregator called as makemytrip.com. ಅದರಲ್ಲಿ ಸಹ there is a Chinese investment company wherein it is invested. Plus Paytm, even in Paytm there is a small amount of China's investment. ಆಮೇಲೆ Ola cabs, even in Ola cabs there is a small amount of Chinese investments. Now you are talking about Oyo rooms, there also Chinese investment is there. So I am for the boycott of China products and all these details, but ಇದು I think phased manner ಅಲ್ಲಿ ಆಗ್ಬೇಕು. ಇದ್ರದ್ದು ನನಗೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಬೇಕಾಗಿದೆ ಈ ವಿಷಯದಲ್ಲಿ. ಬಹಳ ಒಂದು ಉತ್ತಮ ಪ್ರಶ್ನೆ. ಮತ್ತೆ ನೀವು ಓಯೋ ರೂಮಿಗೆ ಹೋದ ಮೇಲೆ ಫ್ರೈಡ್ ರೈಸ್ ಮತ್ತೆ ಚೈನೀಸ್ ನೂಡಲ್ಸ್ ಎಲ್ಲ ತಿನ್ಲಿಲ್ವಾ? ಹೌದು, ಅದು ರೆಸ್ಟೋರೆಂಟ್ ಅಲ್ಲಿ, ಹೌದು, ಅದು ಸಹ ಚೈನೀಸ್ ಫುಡ್. ಓಕೆ, ಅದರ ಬಗ್ಗೆ ರಿಸರ್ಚ್ ಮಾಡಬೇಕಾಗಿಲ್ಲ, ಅದರ ಬಗ್ಗೆ ಎಲ್ಲರಿಗೆ ನಮಗೆ ಗೊತ್ತಿರುವಂತ. ಸ್ಟಾರ್ಟಿಂಗ್ ಮನೆಯಿಂದ ಹೊರಟು ನೀವು ಅಲ್ಲಿ ರೂಮಿಗೆ ಹೋಗಿ ವಾಪಸ್ ಬರುವವರೆಗೆ ಎಲ್ಲದೂ ಚೈನೀಸ್ ಇದನ್ನೇ ಯೂಸ್ ಮಾಡ್ತಾ ಇದ್ದೀರಿ. ಇದನ್ನ ಹೇಗೆ ಕಮ್ಮಿ ಮಾಡಿ ಅವಾಯ್ಡ್ ಮಾಡಬಹುದು, ಅದರ ಬಗ್ಗೆ ಒಂದು ಹೇಳ್ಬೋದು. ಉತ್ತಮ ಪ್ರಶ್ನೆ. ನಿಮಗೆ ಒಂದು ಉತ್ತಮ ಬಹುಮಾನಿತ ಪ್ರಶ್ನೆ ಅಂತೇಳಿ ಒಂದು ನಮ್ಮ ಒಂದು 100ನೇ ಸಂಚಿಕೆಯಲ್ಲಿ ಒಂದು ಸನ್ಮಾನ ಮಾಡುವ ಒಂದು ಇರಾದೆ ಉಂಟು ನಮಗೆ. See, let me start with the Chinese food. Chinese food is 100% Indian, not only in its making and raw material used, but even in its taste and flavors. Because China, the Chinese food we eat in India is not the authentic Chinese food. Okay. ಹೆಸರು ಮಾತ್ರ ಚೈನಾ. Yeah. Only the name is there. There is nothing like gobi. There is nothing like gobi Manchurian in China. ಫ್ರೈಡ್ ರೈಸ್, fried rice they do have the fried rice. But ಅದಕ್ಕೆ ಅವರು ಅಜಿನೋಮೋಟೊ ಎಲ್ಲ ಹಾಕ್ತಾರಲ್ಲ, that is very dangerous. See, Ajinomoto also there are different origins. Okay, one origin is from the pig, which not many people know, and it's ಹಾಗಾದ್ರೆ ಇಂದು ಇವತ್ತು ತುಂಬಾ ಜನ ತಿನ್ನುವುದಿಲ್ಲ ಈಗ ಫ್ರೈಡ್ ರೈಸ್.
So if you look at certain Muslim countries, Islamic countries, they have banned Ajinomoto because they have realized that the origin is from the pigs. So okay, now leave the food aspect aside. See what China has done is, China has brought in up to now around $7.5 billion into India. Now out of this $7.5 billion, roughly around $2.5 billion is come as FDI directly, where they have set up certain manufacturing plants. ಎಷ್ಟು ಬಂದಿದೆ FDI ಇಂದ? $7.5 billion up to now, right from the beginning. Okay. $2.5 billion has gone into the direct manufacturing owned by the Chinese companies. Okay. Balance $5 billion has come as investments. Okay. Out of this $5 billion, around $4.5 billion has come into the startups. Now you look at the strategy they have followed. All these startups are used by the millennial Indians. And in this startup, they have taken strategic holdings. Now when you look at $7.5 billion FDI, vis-a-vis more than $600 billion FDI India has got till date, it is hardly just little over 1% only. But you look at the impact they have made it by investing in all these startups, which we are using on a day-to-day basis. Like if you want to book a flight ticket or a train ticket, 50% people use Make My Trip. Hotels, OYO. Taxis, either Ola or Uber. In Ola they have an investment. You want to buy groceries, Big Basket. Very, very strategic. Paytm, half the mobile transactions are on Paytm. Very, very strategic investments. The amount is not huge when you look at the overall FDI, but the impact is very huge. Impact is very, very huge. ಅದೇ ಪ್ರಕಾಶ್ ರಾಯರೇ, because of investment in startups, we should not end up in China control of us. See, what has happened is, with the new generation coming in, the business models have been changing. The concept of startup is definitely good. See, now what is called as, people are now getting more and more anxious, or are waiting to be the unicorns. Unicorns are the startups which has valuation in excess of $1 billion. Unicorns. So ಈಗ ಅವ್ರು ಹೇಳಿದ ಕಂಪನಿಗಳೆಲ್ಲ, most of them are all become unicorns now. Right now already we are having 25 unicorns which is having valuations of excess of 1 billion, and they are saying by 2025 we may have 100 unicorns like this. So ಏನಾಗಿದೆ, this is a model where ಇವ್ರು ಹೇಳಿದಾಗೆ ನ್ಯೂ ಮಿಲಿನಿಯಲ್ಸ್ ಅವರನ್ನೆಲ್ಲ ಯಂಗ್ಸ್ಟರ್ಸ್ ಅನ್ನು ಟಾರ್ಗೆಟ್ ಮಾಡಿಕೊಂಡು, when they come out with a business model, they will come out with brilliant business models. When the business models are very successful, then they pump in money to that. So when a new generation entrepreneur gets 100 times or 30 times of what he would get upfront, why will he not invite that invitation? So how do you get these entrepreneurs to resist the investment in, whether it is Chinese or anybody? So this is where India is always facing these challenges with the developing nation and developed nation status nalli, because money is so critical for the development, and inflow of money cannot be restricted so easily. Just as how Indian consumers are going for cheaper products through China, Indian entrepreneurs are going for cheaper funds, which is literally free funds or something like this. So this is a major concern, and we have to only hope that entrepreneurship will develop in a model of scaling up big and then getting higher investments in it. ಸರ್, ಈಗ ಇತ್ತೀಚೆಗೆ ಮೊನ್ನೆ ನಾನು ಕೇಳ್ಪಟ್ಟೆ, ಏನಂತ ಹೇಳಿದರೆ ಇಂಡೈರೆಕ್ಟ್ಲಿ ಗುದ್ದು ಕೊಡಲಿಕ್ಕೆ ಚೈನಾಕ್ಕೆ. ಅಂದರೆ ಈಗ ಪ್ರಾಡಕ್ಟ್ನಲ್ಲಿ ಅವರು ಮೇಡ್ ಇನ್ ಚೈನಾ ಅಂತ ಹಾಕೋದಿಲ್ಲ, ಮೇಡ್ ಇನ್ ರಿಪಬ್ಲಿಕ್ ಆಫ್ ಚೈನಾ ROC ಹಾಗೆ ಹಾಕ್ತಾರೆ. ಆವಾಗ ಜನರಿಗೆ ಅದು ಚೈನಾದ ಪ್ರಾಡಕ್ಟ್ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಈಗ ಹೊಸದಾಗಿ ಇದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, ದಟ್ ಈಸ್ DPIIT, ಅವರು ಏನು ಮಾಡ್ತಾರೆ ಅಂದರೆ ಕಾಮರ್ಸ್ ವೇದಿಕೆಗಳಿಗೆ ಕೂಡ, ಮತ್ತು ನಮ್ಮ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಪ್ಲಾಟ್ಫಾರ್ಮ್, ದಟ್ ಈಸ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಜೆಮ್, ಅದರಲ್ಲಿ ಕೂಡ, ಅದಲ್ಲದೆ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಪೇಟಿಎಮ್ ಇರ್ಬೋದು, ಇಂಥ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕೂಡ ಈ ಕಾಮರ್ಸಲ್ಲಿ ನಾವು ಸೇಲ್ ಮಾಡ್ತಾರಲ್ಲ, ಅದಕ್ಕೆ ಈಗ ಕಲರ್ ಕೋಡ್ ಅಂತೇಳಿ ಒಂದು ವಿಷಯವನ್ನು ಇದು ಮಾಡ್ತೇವೆ. ಮೊನ್ನೆ ಉದಯವಾಣಿಯಲ್ಲಿ ಭಾರಿ ಚೆನ್ನಾಗಿ ಹಾಕಿದ್ದಾರೆ ಅವರು, ಚೀನಾ ಉತ್ಪನ್ನಗಳಿಗೆ ಕಲರ್ ಕೋಡ್ ಶಾಕ್ ಅಂತೇಳಿ ಭಾಳ ನಾವು ಅದನ್ನು ಡಿಸ್ಪ್ಲೇ ಮಾಡಿದ್ದೇವೆ. ಸೊ ಈ ವೆಜ್ ನಾನ್ ವೆಜ್ ಹೇಗೆ ಒಂದು ಗ್ರೀನ್ ಮತ್ತು ರೆಡ್ಡಲ್ಲಿ ಐಡೆಂಟಿಫೈ ಮಾಡ್ತಾರೆ, ಅದೇ ದೇಶವಾರು ಅಲ್ಲಿ ಕಲರ್ ಕೋಡ್ ಇಂಟ್ರೊಡ್ಯೂಸ್, ಅದು ಹೇಗೆ ಅದು, ದಟ್ ಈಸ್ ಹೌ ಇಟ್ ವಿಲ್ ಬಿ ಯೂಸ್ಫುಲ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಎಫೆಕ್ಟ್ ದ ಮಾರ್ಕೆಟ್.
See, there are two aspects to it. A, India has a very large vegetarian population, and a lot of this ready to eat snacks what are available in India, they have a lot of active ingredients for taste enhancers, for preservations, and for keeping the food fresh and things like that, which are denominated by a code number. It starts with P. So you will have some code numbers. Now many of these so-called chemicals which are used, there is an animal derivative in that. Now many Jains or many vegetarians, when they pick up a food packet, they only see some numbers that these are the additives to the product, but they are not aware what it contains. Now there is a website in which you can go and verify what each of these additives are made of. ಹೊಟ್ಟೆ ಹಸುವಾದಾಗ ವೆಬ್ಸೈಟ್ ನೋಡುವಷ್ಟು ಟೈಮ್ ಇಲ್ಲ. But nobody does that. Labeling law. So if we can label green and red, so all these active ingredients which are added, which have an animal origin, will get labeled red, and that will at least, because our religious sentiments are such, being vegetarian or a Jain person, or having this kind of even a non-vegetarian, he has certain vegetarian days and certain non-vegetarian days. ಈಗ ಎಲ್ಲಿವರೆಗಂದ್ರೆ ವೀಕ್ಷಕರೇ, ಫೇಸ್ಬುಕ್ನಲ್ಲಿ ತುಂಬ ಜನ ನೋಡಿ ಬಹಳ ಒಂದು ಒಳ್ಳೆಯ ಒಂದು ಕಮೆಂಟ್ಸ್ ಲೈಕ್ ಕೂಡ ಕೊಡ್ತಾ ಇದ್ದಾರೆ. ನಮಗೂ ಕೂಡ ಒಂದು ಇದರಿಂದಾಗಿ ಒಂದು ತುಂಬ ಒಂದು ಹುಮ್ಮಸ್ಸು ಬರ್ತಾ ಉಂಟು. ಸರ್, ಈಗ ನಾವು ಕಲರ್ ಕೋಡ್ ವಿಷಯ ವಿ ಆರ್ ಡಿಸ್ಕಸಿಂಗ್. So just continue. So even if you look at every product, today you have a barcode. The barcode starts with the country code. But it's very difficult for a consumer to see the number and then check back which country the product belongs to. Whereas a color code is a very easy way to identify. If China is assigned a particular color, and if you see that Now color, it's very we easy see for that, any consumer to China, see. it is given red color, no, because Yeah. it is communist. Yeah, so if a color is given, it's very easy to identify which country the product There was one belongs to. fighting, this was there, India and China. China is given red, India is given, see, we can see. Indian flag. Just, people can easily identify it. That is India, this is China. Yeah, so color code will be very easy to identify even by layman, Howd. without going into the barcode. Correct. So it's a very good move, very brilliant move. Now, whatever India is doing today to curtail the Chinese imports is with a very keen eye on the WTO rules and regulations. See, the minute we go against any of the rules, China will file a complaint against India in the WTO. So we can't straight away import the tariff barriers. I don't know, you must have read in the newspapers that India started examining the Chinese cargo in very detail. Correct. Now, what does it mean? It only means that the importers will get frustrated. Correct. When the products they have imported, if it is lying in the port for several days, Demurrage may come, demurrage charges will come and various other things And come. if you want in urgent, if it is getting delay. Yeah. So these are the indirect ways of discouraging people from importing Chinese products. Correct. But the counter effect was what? Even China started holding up Correct. the Indian exports into China. Correct. And they also started subjecting Indian goods for detailed examination. Correct. So, there will be a tit for tat, Correct. no doubt about it. Correct. But what we have to understand is, we have to look at the trade deficit. We have almost 60 billion trade deficit. So, we, as a nation, we should not mind sacrificing $5 billion exports to China if we can save $15 to $25 billion of import from China. Correct. Because it will be still positive for India. Correct. So there will be some loss with all this activity that is going on, but the gain will be outweighing the loss. Correct. ಈಗ ರಾ ಮೆಟೀರಿಯಲ್ ಚೈನಾದಿಂದ ತುಂಬ ಫ್ಯಾಕ್ಟ್ರಿಯವರು, ಇಂಡಸ್ಟ್ರಿಯವರೆಲ್ಲ ಇಂಪೋರ್ಟ್ ಮಾಡ್ತಾರೆ. ಈಗ ಫಾರ್ಮಾ ಇಂಗ್ರೀಡಿಯೆಂಟ್ ಇರ್ಬೋದು, ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಚೈನಾದಿಂದ ರಾ ಮೆಟೀರಿಯಲ್ ತಂದು ಅದು ಮಾಡ್ತಾರೆ. ಆವಾಗ ಈ ಇಂಡಸ್ಟ್ರಿಯವರಿಗೆ ಸಫರ್ ಆಗೋದಿಲ್ಲ, ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟಿವ್ ಉಂಟು? ಖಂಡಿತ. ಈಗ ಯಾಕೆ ಈಗ ನಾನು ಹೇಳೋದು ಅನಿವಾರ್ಯತೆ ಒಂದು ಇಂಪೋರ್ಟ್ ಮಾಡೋದು ಯಾವುದಕ್ಕೆ ಒಂದು ಅನಿವಾರ್ಯತೆ ನಮಗೆ ಇವತ್ತು ಇಲ್ಲಿ ಇಂಡಿಯಾದಲ್ಲಿ ಇಲ್ಲ ಆದ್ರೆ ನಾವು ಇಂಪೋರ್ಟ್ ಮಾಡಲೇಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಇಟ್ ಇಸ್ ವೆರಿ ಕಾಸ್ಟ್ ಎಫೆಕ್ಟಿವ್, ಚೀಪ್, ಸೊ ವಿ ಕ್ಯಾನ್ ಮೇಕ್ ದ ಪ್ರಾಡಕ್ಟ್ ಚೀಪರ್ ಅಂಡ್ ಸೆಲ್ ಇಟ್ ಇನ್ ಇಂಡಿಯಾ. ಸೊ ನಾವು ಇಲ್ಲಿ ಮಾಡೋದಾದ್ರೆ ಕೂಡ. ಸೊ ನಾನು ಹೇಳೋದಾದ್ರೆ ರಾ ಮೆಟೀರಿಯಲ್ಸ್ ಬಗ್ಗೆ ನಾವು ಇವತ್ತಿನ ಮಟ್ಟಿಗೆ ವಿ ಹ್ಯಾವ್ ಟು ಸಿ ಹೌ ವಿ ಕ್ಯಾನ್ ಸ್ಟ್ರೆಂಥನ್ ಅವರ್ ಅದರ್ ಸೋರ್ಸಸ್
and tie up with other countries like China. Taiwan, for example, is a very good country where we can tie. They are giving stiff competition to ಈಗ China. ನಾವು ಇಲೆಕ್ಟ್ರಾನಿಕ್ ಗುಡ್ಸ್ ನಮ್ಮ ಸ್ಯಾಮ್ಸಂಗ್ ಎಲ್ಲ ಉಂಟಲ್ಲ, Correct. ಕೊರಿಯಾದಿಂದ ಹಾಗೆ ಈಗ ನಾನು ಕೇಳ್ತಿರೋದು ಒಂದು ಉದ್ದೇಶ, ಅದು ಈಗ ಮತ್ತೆ ಕೆಲವು ಮೇಡ್ ಇನ್ ಥೈಲ್ಯಾಂಡ್ ಅಂತ ಎಲ್ಲ ಬರ್ತದೆ ತುಂಬಾ ಪ್ರಾಡಕ್ಟ್ಸ್ ಎಲ್ಲ, ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಕೂಡ ಬರ್ತದೆ. ಈಗ ಮೇನ್ ಆಗಿ ನಾವು ನೋಡಬೇಕಾದದ್ದು ಏನಂತ ಹೇಳಿದ್ರೆ, ಕಲರ್ ಕೋಡಿಂಗ್ ಮಾಡೋದು ಇದೆಲ್ಲ ಸೆನ್ಸಿಟಿವಿಟಿ ಏನಂತ ಹೇಳಿದ್ರೆ, ಗ್ರಾಹಕನಿಗೆ ಇದು ಚೈನಾದಿಂದ ಬರ್ತಾರೆ, ಸೊ ಅವನಿಗೊಂದು ಆ ಪೇಟ್ರಿಯಾಟಿಸಮ್ ಇದ್ರೆ ಆಯ್ತು, ನಾನು ಈಗ ಮೇತವ್ರು ಹೇಳಿದಾಗ ನಾನು 10 ರೂಪಾಯಿ ಹೆಚ್ಚು ಕೊಟ್ಟರು ನಾನು ಇಂಡಿಯನ್ ಪ್ರಾಡಕ್ಟೇ ತಗೊಳ್ತೇನೆ ಅಂತ ಹೇಳುವಂಥದ್ದು ಭಾವನೆ ಇರುವವರಿಗೆ ಖಂಡಿತ ಸರಿ, ಅದು ಚೈನಾ ಬೇಡ ಅಂತ ಹೇಳುವಂಥದ್ದು. ಬಟ್ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಿರಬೇಕು, ನಮ್ಮ ಉದ್ದೇಶ ನಮ್ಮ ಪ್ರಾಡಕ್ಟ್ಸ್ ಅನ್ನು ಕಾಂಪಿಟೇಟಿವ್ ಮಾಡೋದಿರಬೇಕು. ಕರೆಕ್ಟ್. How do we make ourselves competitive in this current environment? Central leadership is all for competitiveness, but ಯಾಕೆ ಆಗ್ತಾ ಇಲ್ಲ ಅಂತ. ನಮ್ಮ ಸ್ಟೇಟಿಗೂ ಸೆಂಟ್ರಲ್ಗೂ ಲಿಂಕ್ ಇಲ್ಲ. ಈಗ ನೋಡಿ, ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ 2019 ಮುಗಿದಿದೆ, ಪುನಃ ಈಗ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯನ್ನೇ ಮಾಡಲಿಲ್ಲ ಸರ್ಕಾರ. ಐ ಆಮ್ ಸರ್ಪ್ರೈಸ್, 1 year ಆಯಿತು. ಇಂಡಸ್ಟ್ರಿ ಕಾಂಟ್ರಿಬ್ಯೂಟ್ಸ್ ಮೇಜರ್ GDP ಟು ದ ಕಂಟ್ರಿ, ಬಟ್ ನಮ್ಮ ಕರ್ನಾಟಕ ಸರ್ಕಾರದವರು ಈಗ ಕೊರೋನಾದ ವಿಷಯದಲ್ಲಿ ಅದು ಕೂಡ ಸರಿ ಈಗ ಹ್ಯಾಂಡಲ್ ಮಾಡ್ತಾ ಇಲ್ಲ. ಅದು ಬಿಟ್ಟು ಬೇರೆ ಯಾವ ವಿಷಯದಲ್ಲಿ ಈಗ ಇಲ್ಲ. ಈಗ ನಮ್ಮದು ಈ ಇಂಡಸ್ಟ್ರಿಯಲ್ ಪಾಲಿಸಿಯೇ ನೀವು ಮಾಡಿದರೆ ಜನರು ಹೇಗೆ ಬರೋದು? ಉದಾಹರಣೆಗೆ ಒಂದು ಹೇಳ್ತೇನೆ ನೋಡಿ, ಪಡುಬಿದ್ರಿ ಇಂಡಸ್ಟ್ರಿಯಲ್ ಏರಿಯಾ 60 ಲಕ್ಷ ಇತ್ತು ಎಕರೆಗೆ ಲ್ಯಾಂಡ್. ಈಗ ಮೊನ್ನೆ ಅಲಾಟ್ ಒಬ್ಬರು ತಮಿಳ್ನಾಡಿನವರು ಬಂದು ಪೇಪರ್ ಇಂಡಸ್ಟ್ರಿ ಮಾಡಲಿಕ್ಕೆ ಬಂದರು, ಅವ್ರಿಗೆ 5 ಎಕರೆಗೆ ಅಪ್ಲೈ ಮಾಡಿದರು. 5 ಎಕರೆ ಆದ್ದರಿಂದ ಇಟ್ ವಿಲ್ ಗೋ ಟು ಕರ್ನಾಟಕ ಉದ್ಯೋಗ ಮಿತ್ರ. ಅದು ಮಾಡಿ ಆಗಿ ಎಲ್ಲ ಬರುವಾಗ 6 ತಿಂಗಳಾಯಿತು. ಅಂದರೆ ಇವರು ಯಾರನ್ನು ಹೋಗಿ ಭೇಟಿಯಾಗಲಿಲ್ಲ, ಎಲ್ಲ ಆನ್ಲೈನಲ್ಲೇ ಮಾಡಲಿಕ್ಕೆ ಹೇಳು, ನೋಡೋ ಹೇಗೆ ಮಾಡ್ತಾರಂತ ಮಾಡಿದ್ದಾರೆ. ಬಟ್ ಇಟ್ ಟುಕ್ 6 months. ಅವರಿಗೆ ಫ್ರಸ್ಟ್ರೇಟ್ ಆಯಿತು. ಈಗ ಚೈನಾದ ಗೂಡ್ಸ್ ನಮ್ಮ ಪೋರ್ಟಲ್ಲಿ ಸೈಡಿಗೆ ಇಟ್ಟಾಗಿ ಬೈ ದ ಟೈಮ್ ಈಗ ಹೊಡೆದ ಅಲಾಟ್ಮೆಂಟ್ ಲೆಟರ್ 80 lakhs ಸಮಥಿಂಗ್ ಪರ್ ಏಕರ್. ಅವರಿಗೆ ತಮಿಳ್ನಾಡಿನಲ್ಲಿ 15 ಲಕ್ಷ ಎಕರೆಗೆ ಜಾಗ ಸಿಗ್ತಾ ಉಂಟು. ಇಲ್ಲಿ 1 ಎಕರೆ ಜಾಗದಲ್ಲಿ 5 ಎಕರೆ ಜಾಗ ಅಲ್ಲಿ ಸಿಗುವಾಗ ಅವರು ಇಂಡಸ್ಟ್ರಿ ಇಲ್ಲಿ ಮಾಡ್ತಾರೆ ಅಲ್ಲಿ ಮಾಡ್ತಾರೆ. ನಾವು he has applied, ನೀವು ನಂಬಲಿಕ್ಕಿಲ್ಲ, ವಿದಿನ್ 30 days ತಮಿಳ್ನಾಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ದೇ ಅಲಾಟೆಡ್ ದ ಲ್ಯಾಂಡ್. ನಾವು ಅದರಲ್ಲಿ ಸಬ್ಸಿಡಿ ಕೂಡ ಉಂಟು ಸರ್ಕಾರದ್ದು. ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಯು ಹಿಟ್ ದ ನೇಲ್ ಆನ್ ದ ಹೆಡ್. ಆಕ್ಚುಲಿ ಏನಂತ ಹೇಳಿದ್ರೆ, ಲ್ಯಾಂಡ್ ಈಗ ನಮ್ಮ ಪ್ರಾಡಕ್ಟ್ ಚೀಪ್ ಆಗಬೇಕಾದ್ರೆ, ನಾವು ಕಾಂಪಿಟೇಟಿವ್ ಆಗಬೇಕಾದ್ರೆ, ದರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಎ ಸ್ಕೇಲ್ ಆಫ್ ಪ್ರೊಡಕ್ಷನ್. ಕರೆಕ್ಟ್. ನಾನು ಬಹಳ ಸಣ್ಣ ರೀತಿಯಲ್ಲಿ ನಾನು ಮಾಡ್ತಾ ಇರುವಾಗ ನನ್ನ ಕಾಸ್ಟ್ ಎಲ್ಲವೂ ಹೆಚ್ಚಿರ್ತದೆ. ಕರೆಕ್ಟ್. ಅದೇ ನಾನು ಸ್ಕೇಲ್ ಅಪ್ ಮಾಡಿದಾಗ, ದಿಸ್ ಇಸ್ ದ ಸೀಕ್ರೆಟ್ ಆಫ್ ಚೈನಾ. ಈಗ ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಅವರ ಕ್ಲಸ್ಟರ್ ಬಗ್ಗೆ ತುಂಬಾ ಎಲ್ಲ ಸಬ್ಸಿಡೀಸ್ ಇದೆಲ್ಲ ಕ್ಲಸ್ಟರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಟು ಮೇಕ್ ದ ಕ್ಲಸ್ಟರ್ಸ್, ಆವಾಗ ಆಟೋಮೆಟಿಕಲಿ ದಟ್ ಕಾಸ್ಟ್ ವಿಲ್ ಕಮ್ ಡೌನ್. ನೋ, ಬಟ್ ಎಸ್ ನಾಯಕರೇ, ನೀವು ಹೇಳಿದ ಆ ಪಾಯಿಂಟಿಗೆ ನಾನು ಹೇಳ್ತೇನೆ, ಲ್ಯಾಂಡ್ ಇಸ್ ದ ಮೋಸ್ಟ್ ಕ್ರಿಟಿಕಲ್ ಫ್ಯಾಕ್ಟರ್ ಇನ್ ಇಂಡಿಯಾ. ಲ್ಯಾಂಡ್ ಎಕ್ವಿಸಿಷನ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಫಾರ್ ಇಂಡಿಯಾ. ಈಗ ಇವತ್ತು ಕರ್ನಾಟಕದಲ್ಲಿ KADB ಇಸ್ ನಾಟ್ ಏಬಲ್ ಟು ಎಕ್ವೈರ್ ಲ್ಯಾಂಡ್. ನೋಡಿ, ನಾವು ಯಾವ್ದಕ್ಕೆ ಎಷ್ಟೆಷ್ಟೋ ಸಬ್ಸಿಡಿ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್ ಒಂದು 22 point ಸಜೆಷನ್ಸ್ ಐ ಹ್ಯಾವ್ ಗಿವನ್ ಟು ದ ಚೀಫ್ ಮಿನಿಸ್ಟರ್. ಸೊ ಅವರು ನೋಡ್ತಾರಾ ಮಾಡ್ತಾರಾ ನಮಗೆ ಗೊತ್ತಿಲ್ಲ. ಫಸ್ಟ್ ಇಂಡಸ್ಟ್ರಿಯಲ್ ಲ್ಯಾಂಡ್ KADBಯಲ್ಲಿ ಈಗ ಏನಾಗಿದೆ, SC/ST ಎಂಟರ್ಪ್ರಿನರ್ಸ್ನವರಿಗೆ 50% ಡಿಸ್ಕೌಂಟ್ ಉಂಟು KADB ಲ್ಯಾಂಡ್. ಓಕೆ, ಇಟ್ ಈಸ್ ಅಪ್ರಿಷಿಯಬಲ್. ಅದೇ ರೀತಿ ನೀವು ಅಂಟಿಲ್ 1 acre ಆರ್ 50 cents ಆರ್ 2 acre ಸ್ಮಾಲ್ ಹೋಲ್ಡಿಂಗ್ಸ್ನವರಿಗೆ, ಸ್ಮಾಲ್ ಮಾಡುವವರಿಗೆ 50% ಡಿಸ್ಕೌಂಟ್. ವೈ ಕಾಂಟ್ ಯು ಗಿವ್? ಇಟ್ ವಿಲ್ ನಾಟ್ ಕಾಸ್ಟ್ ಯು ಮಚ್. ವೆಲ್, ಅದು ಒಂದು ಪಾಯಿಂಟ್ ಖಂಡಿತ. ಬಟ್ ಈಗ ನಮಗೆ ಏನಾಗಬೇಕಿದ್ದದು, ಈಗ ವಿ ವಾಂಟ್ ಟು ಲಾರ್ಜರ್ ಎಕ್ಸ್ಟೆಂಟ್ ಆಫ್ ಲ್ಯಾಂಡ್. ಈಗ ಲ್ಯಾಂಡ್ ಎಕ್ವಿಸಿಷನ್ಗೆ ಪ್ರಾಬ್ಲಮ್. ಈಗ ರೀಸೆಂಟ್ಲಿ ಕರ್ನಾಟಕ ಗವರ್ಮೆಂಟ್ ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ ತಗೊಳ್ಬಹುದು ಅಂತ ಒಂದು ಮೇಜರ್ ರಿಫಾರ್ಮ್ ಮಾಡಿದೆ. ಈಗ ನಾನು ಹೇಳ್ತಾ ಇರೋದು, ಅಲ್ಲಿ ಏನಂತ ಹೇಳಿದ್ರೆ, ಅದು ಮಾಡ್ತಾರೆ ಪಾಲಿಸಿ, ಬಟ್ ಲಿಟಿಗೇಷನ್ ನಲ್ಲಿ ಅದು ಮುಂದೆ ಹೋಗಿ ಅದು ಇಂಪ್ಲಿಮೆಂಟ್ ಆಗೋದಿಲ್ಲ. ಯು ಮಸ್ಟ್ ಮೇಕ್ those farmers or displaced people as equity holders in the company. Correct. We can make them, so there will be more acceptance. Company ದೊಡ್ಡದಾದಾಗೆ ಅವರಿಗೂ ಇನ್ಕಮ್ ಬರ್ತಾ ಇರ್ತದೆ. Small equity we can make. Correct. Or we can go to long lease on these lands. So land acquisition has to be critical, and large chunk of land has to come into industry if you want to scale up your operation. Correct. And reduce. ನಾನೇ ಈಗ ಕ್ಯಾಶ್ಯೂ ಉದ್ಯಮದಲ್ಲಿ ಇದ್ದೇನೆ ಅಂತ ಹೇಳುವ, ನಾನು ಮುಂಚೆ ಮ್ಯಾನ್ಯುವಲ್ ಪ್ರಾಸೆಸ್ ನಲ್ಲಿ ಮಾಡ್ತಾ ಇದ್ದೆ. ಟೋಟಲಿ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರಿ ಆಗ್ತಾ ಇತ್ತು. ನನ್ನ ಪ್ರಾಡಕ್ಟ್ ಇದು ಬೆಳೆ ಡಿಮಾಂಡ್ ಜಾಸ್ತಿ. Everything. Now, when the product demand goes up, you are not able to scale up in a single location. Automation ಗೆ ಹೋಗಬೇಕಾಯಿತು. Automation ನಲ್ಲಿ my cost came down by 25%, ಅಂದ್ರೆ 75%. 75%. Wastage, what about the wastage? Wastage is there, but even if you factor that, you are able to scale up your production. You are able to bring down your cost to a substantial level. So when you are able to do that, your products are more
saleable in the And market uniformly also. that quality will be maintained. You are able to have that exportable surplus also and everything. So land is very critical. Labor laws and skilled labor is another major Now they issue. are changing the labor law, but there is resistance from the trade unions. That is always bound to be there. But what I am saying is labor laws, so far India, so far what has happened, it has leaned heavily towards the labor everywhere, courts and judiciary and everything, which is necessary to that extent. That there was some exploitation before. Youth, it's the other way now. ಯಾವುದೇ ಒಂದು ಇಂಡಸ್ಟ್ರಿ ಡೆವಲಪ್ ಆಗಬೇಕಾದ್ರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಮಾರ್ಕೆಟ್. ಸೊ ನಮ್ಮಲ್ಲಿ ಮಾರ್ಕೆಟ್ ಬೇಕಾದಷ್ಟು ಉಂಟು. ನಾವೀಗ ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್ ಇದನ್ನು ಆರ್ಗನೈಸ್ ಮಾಡಿದರೆ ಕಾಂಟ್ ವಿ ಬೂಸ್ಟ್ ಮೋರ್ ಇಂಡಸ್ಟ್ರೀಸ್? See, I'll come to the land. I'll add what Mr. Kalbavi has said. See, we in our country, we have a lot of policy distortions. You address one lobby, you create a policy based on that particular lobby, distortions happen elsewhere. Now, the Land Acquisition Act was amended a few years back. Policy distortion is also there, policy paralysis Paralysis is also another problem. Now, the compensation for the acquisition of land has been made 4 times for agriculture land of the government guidance value. Correct. Okay, on top of that, solatium and other charges have to be paid. The land has become so expensive that KIDB does not even have money to acquire that land. Correct. So that's why the question of KIDB acquiring land and handing it over to the industry. Sir, that's why will they have become made the even more rule now. difficult. Anybody can directly buy from the farmers now. Yeah, but then what happens is Now even earlier that was law See, was in- there. in India- Excuse me, sir. Actually earlier above 2 lakhs if you have your other income than agricultural income, you could not buy agricultural land. Now that has been ceiling has been enhanced to 25 lakhs in Karnataka. Now those who are having up to 25 lakhs income also they can buy land. now the cabinet has passed one further amendment to this, which has to be placed in both the houses of the assembly. Yes, sir. That this income restriction is also done away with. Oh, that anyone is can excellent. anyone can buy agriculture land. Issue is not that. Issue is the title problem. Yes. We do not have a title guarantee scheme in India. We do not have a system of title insurance in India. Now, when an industrialist brings in hundreds of crores as investment, and if it is not allowed to start the factory because of some title issue of one of the landowners, he can't take that risk. There is absolutely no way that risk can be taken. So, all the industrialists, they don't want to deal directly with the landowners. They want a government agency to acquire the KIDB, land. if you buy KIDB land, prior all these details is not Then the necessary. dispute remains between the landowner and KIDB, Yes. but the industry does not If the become legal party to opinion, the. if he gives the document for legal opinion, what he will see? Allotment, intimation letter, allotment letter, lease cum sale agreement, then your latest tax paid receipt, all the development expense. That's all. Okay, If now- you buy from private, all these history will come. Now, for KIDB to acquire large tracts of land by paying compensation to the landowners, a specific fund has to be allocated to KIDB. That Correct. does not happen. Correct. Unless and until that starts happening, because Sir, it is fund allocation is purely based on vote. In industrial land, if they allot, where they will get the vote? That is the main problem. So, if we can't address these issues, how are we going to create capacities into our country? Correct. You get stuck right at the land question. See, I was reading one article of a industrialist from India, Correct. who opted to shift his manufacturing industry to one Jebel, SEZ area in UAE. Jebel Ali. Yeah, Jebel Ali. And second product manufacturing base, he shifted to China. So he was narrating the experience of the Chinese this thing. Within the very first meeting with the officials of that particular town, within 24 hours, the land title was given to him. All the clearances to set up factory, fire, explosives, various other acts. They also Single have, window means really window. within 24 hours, documents were given to him. And he was so happy with the entire system that within 6 months his factory was up and running. And he narrated that
in the last 10 years of his experience, not a single government official has either visited his factory or has called him for any additional documents, be it the VAT department there, be it the customs department there, be it the labor department there. Nobody calls for any They have information. many more work to do, new things, rather than digging the old. So, their experience has been so good, whereas what happens with our system is bureaucratic hurdle is a major stumbling block. You know, government may have intents, government may have good policies, but when it comes to implement, we hit the roadblock with the bureaucrats. ಸರ್, ಈಗ ನೀವು CII ಇದು ಪ್ರೆಸಿಡೆಂಟ್ ಆಗಿ ಮಂಗಳೂರಿನಲ್ಲಿ ಇದ್ದೀರಿ. ಈಗ ನಮ್ಮ ಮೆಹ್ತಾ ಸಾಹೇಬರು ಹೇಳಿದ ಹಾಗೆ, ಈಗ ಇಂಡಸ್ಟ್ರಿಗೆ ನಾವು ಮಾಡಬೇಕಾದ್ರೆ ಒಂದು ಅಟ್ಮಾಸ್ಫಿಯರ್ ಬೇಕು ಇಂಡಸ್ಟ್ರಿ ಮಾಡುವಂಥದ್ದು. ನಮ್ಮಲ್ಲಿ ಕೂಡ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಉಂಟಲ್ಲ. ನಾನೊಂದು 2-3 ಇದರಲ್ಲಿ ಎಂಥದ್ದು ಅದು ನಿಮ್ಮ ಇನ್ವೆಸ್ಟರ್ಸ್ ಮೀಟ್ ಇತ್ತು ಸರ್ಕಾರದ, ಅದರಲ್ಲೆಲ್ಲ ವಿಸಿಟ್ ಮಾಡಿದೆ. ಒಮ್ಮೆ ಕ್ವಶನ್ ಕೇಳಿದ್ರು, ನಾನು ಎದ್ದು ನಿದ್ದೊಂದು ಕ್ವಶನ್ ಕೇಳಿದೆ, ಸರ್ ಯುವರ್ ಸಿಂಗಲ್ ವಿಂಡೋ ಈಸ್ ದೇರ್ ಕರೆಕ್ಟ್, ಬಟ್ ಅಬೋವ್ ದ ವಿಂಡೋ ದೇರ್ ಆರ್ ಮೆನಿ ವೆಂಟಿಲೇಟರ್ಸ್ ಆರ್ ಫೌಂಡ್ ಅಂತೇಳಿ. ಸೊ ಅಂತಹ ಪರಿಸ್ಥಿತಿ. ಸೊ ಈಗ ಯಾವ ರೀತಿ ನಮ್ಮದು ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಎಲ್ಲ ಹೇಗುಂಟು ನಮ್ಮಲ್ಲಿ? ಅಲ್ಲ, ಸಿಂಗಲ್ ವಿಂಡೋ ಕ್ಲಿಯರೆನ್ಸಸ್ ಆರ್ ಫಂಕ್ಷನಿಂಗ್ ಅಂಡರ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಸಿಂಗಲ್ ವಿಂಡೋ ಕ್ಲಿಯರ್. ಬಟ್ ವಾಟ್ ಹ್ಯಾಪನ್ಸ್ ದೇರ್ ಇಸ್ ಸಣ್ಣ ಪ್ರಾಬ್ಲಮ್ಸ್ ಏನಿದೆ ದೇ ವಿಲ್ ಗೆಟ್ ರಿಸಾಲ್ವ್. ಬಟ್ ಇಫ್ ಯು ಆರ್ ಲುಕಿಂಗ್ ಅಟ್ ಎ ಮೇಜರ್ ಪಾಲಿಸಿ ಡಿಸಿಷನ್, ಇಫ್ ಯು ಆರ್ ಹ್ಯಾವಿಂಗ್ ಎ ಈಗ ಇಂಡಸ್ಟ್ರಿದು ಪ್ರಾಬ್ಲಮ್ ಏನು, ಅಲ್ಲಿ ಸಿಂಗಲ್ ವಿಂಡೋಗೆ ಅದು ಬರೋದಿಲ್ಲ. ವಾಟ್ ಈಸ್ ಇಂಡಸ್ಟ್ರಿ? ಈಗ ವೆನ್ ಯು ಸೇ ವಿ ಹ್ಯಾವ್ ಟು ಬಿ ಚೀಪರ್ ಇನ್ ಅವರ್ ಪ್ರಾಡಕ್ಟ್ಸ್, competitiveness has to come in. One, productivity has to go up. Correct. The productivity, the labor law should allow that we bring in measures that productivity will go up. ಅದು ಬರಬೇಕಾದ್ರೆ ಈಗ ಒಳ್ಳೆ ಪ್ರೊಡಕ್ಟಿವಿಟಿ ಮೈಗ್ರೆಂಟ್ ಲೇಬರ್ ಇಂದಿತ್ತು, ಅದು ಅವರನ್ನು ಓಡಿಸಿ ಆಯ್ತು, ಅದು ಸಹ ಈಗ ಹೋಯ್ತು. ಅದು ಬರ್ತೇವೆ, ಅದರದ್ದು ಇನ್ನೊಂದು ವಿಚಾರ ಉಂಟು ಮೈಗ್ರೆಂಟ್ ಲೇಬರ್ಸ್. ಒನ್ ಈಸ್ ಪ್ರೊಡಕ್ಟಿವಿಟಿ. ಸೆಕೆಂಡ್, ಆಂಟ್ರಪ್ರನರ್ ಇದು R&D ಇನೋವೇಷನ್ಸ್ ಬೇಕು. ನಮ್ಮದು ಅದನ್ನು ಪ್ರಾಡಕ್ಟ್ ಅನ್ನು ಇನ್ನೂ ಇನೋವೇಟ್ ಮಾಡಿ ನಾವು ಹೇಗೆ ಕಾಸ್ಟ್ ಕಮ್ಮಿ ಮಾಡಬೇಕು ಹೇಳಿ. ಯಾರಿಗೆ ಈ ಇನೋವೇಷನ್ ಮತ್ತೆ R&D ಮಾಡಲಿಕ್ಕೆ ಹಣ ಉಂಟು, ಪುರ್ಸೋತುಂಟು, ವಿ ಆರ್ ಟೋಟಲಿ ಬಾಕ್ ಡೌನ್. ಬೆಳಗಿಂದ ರಾತ್ರಿವರೆಗೆ ನಮಗೆ ಟ್ಯಾಕ್ಸ್ ರಿಜೈಮ್ ಇಂದಲೇ ನಮಗೆ ಉಪದ್ರ, ಅಲ್ಲಿಂದ ನೋಟಿಸ್, ಇಲ್ಲಿಂದ ಇದು, ಈ ನಾವು ರೆಗ್ಯುಲೇಷನ್ಸ್ ಉಂಟಲ್ಲ, ರೆಗ್ಯುಲೇಟರಿ ಅಥಾರಿಟೀಸ್ ಇದ್ದೇವಲ್ವಾ. ನೋಡಿ, ಪ್ರತಿಯೊಂದು ಯಾವುದೇ ಒಂದು ಒಕೇಶನ್ನಲ್ಲಿ ಒಂದು 10% ಜನ ಬ್ಲ್ಯಾಕ್ ಶೀಪ್ ಇದ್ದಾರೆ. ಈ 10% ಅನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ನಾವು 90% ನವರಿಗೆ ನಾವು ಏನು ಈ ರೆಗ್ಯುಲೇಷನ್ಸ್ ತಂದು ಅವರ ಪ್ರೊಡಕ್ಟಿವ್ ಟೈಮ್ ಅನ್ನೆಲ್ಲ ತೆಗಿತಾರೆ. ಬಟ್ ಈಗ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ತುಂಬ ಒಳ್ಳೆಯ ಒಂದು ಸಿಸ್ಟಮ್ ತಂದಿದ್ದಾರೆ. ಈಗ ಏನಾಗಿದೆ ಅಂದರೆ ಪ್ರಿಸಂಪ್ಟಿವ್ ಟ್ಯಾಕ್ಸೇಷನ್ ಸ್ಕೀಮಲ್ಲೂ ಜಾಸ್ತಿ ಮಾಡಿದ್ದಾರೆ, ಮತ್ತು ಸ್ಕೂಟಿನಿ ಅಸೆಸ್ಮೆಂಟ್ಸ್ ಕಮ್ಮಿ ಮಾಡಿದ್ದಾರೆ, ಮತ್ತು ಕ್ವಿಕ್ ರಿಫಂಡ್ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ. ಎವ್ರಿಥಿಂಗ್ ಅಸೆಸ್ಮೆಂಟ್ ಇನ್ಕ್ಲೂಡಿಂಗ್ ಈಗ ಅಪೀಲ್ ಕೂಡ ಆನ್ಲೈನಲ್ಲಿ ಮಾಡ್ತಾ ಇದ್ದಾರೆ. ಅಪೀಲ್ ಆನ್ಲೈನ್ ಮಾಡೋದು ಎಷ್ಟು ಸಮಂಜಸ ಅದು ಬೇರೆ ವಿಷಯ. ಅದೇ ರೀತಿ ಸ್ಟೇಟಿನವರು ಕೂಡ ಮಾಡಿದರೆ, GST ಇಲ್ಲಿ ಎಲ್ಲ ಮಾಡಿದರೆ, ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಖಂಡಿತ. ಸರ್ಕಾರ ಆಂಟ್ರಪ್ರನರಿಗೆ ಆದಷ್ಟು ಟೈಮ್ ಅವನ ಉದ್ಯಮಕ್ಕೆ ಬಿಡಬೇಕು, ರೆಗ್ಯುಲೇಷನ್ಸ್ ಅನ್ನು ಕಟ್ ಮಾಡಬೇಕು. ನಾನು ಹೇಳೋದು, ಒಂದು ಇಷ್ಟು ವರ್ಷದಿಂದ ನಾವು ಈ ರೆಗ್ಯುಲೇಷನ್ಸ್ ಅನ್ನು ಮಾಡ್ತಾ ಇದ್ದೇವೆ. ಇದರಿಂದ ನಾನು ಒಬ್ಬ ಗ್ರೌಂಡ್ ರಿಯಾಲಿಟಿನ ನಿಮ್ಗೆ ಹೇಳೋದಾದ್ರೆ, ಪ್ರತಿಯೊಬ್ಬರು ಬರ್ತಾರೆ, ಆ ರಿಟರ್ನ್ಸ್ ಅನ್ನು ಹಿಡ್ಕೊಳ್ತಾರೆ, ಇದರಲ್ಲಿ ಇಷ್ಟು ನೀನು ಕಾಂಪ್ಲೈ ಮಾಡಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಒಂದು ಕವರ್ ಟೆಕ್ನಾಲಜಿ ಮುಖಾಂತರ ಅದನ್ನು ಪೂರೈಸುವ ಪರಿಸ್ಥಿತಿ ಬಂದಿದೆ. ಕರಪ್ಷನ್ ಹ್ಯಾಸ್ ಕಂಪ್ಲೀಟ್ಲಿ, ರೆಗ್ಯುಲೇಷನ್ ಹ್ಯಾಸ್ ಓನ್ಲಿ ಹೆಲ್ಪ್ ಕರಪ್ಷನ್ ಗ್ರೋ. ಇಟ್ ಹಸ್ ಬಿಕಮ್ ನೌ ಟೋಟಲಿ ಇನ್ಸ್ಟಿಟ್ಯೂಷನಲೈಸ್ಡ್ ಕರಪ್ಷನ್. ಸೊ ಅದನ್ನು ತೆಗಿಬೇಕಾದ್ರೆ ಬಹಳ ಕಷ್ಟ ಇದೆ. ಒಂದು ಏನಂತ ಹೇಳಿದ್ರೆ, ಗವರ್ಮೆಂಟ್ ಮಸ್ಟ್ ಹ್ಯಾವ್ ಇಟ್ಸ್ ಇಯರ್ ಆನ್ ದ ಗ್ರೌಂಡ್ ಇಫ್ ಇಟ್ಸ್ ರಿಯಲಿ ಇಂಟೆಂಡಿಂಗ್ ಟು ಹೆಲ್ಪ್ ಆಂಟ್ರಪ್ರನರ್ಸ್. ಅದು ಒಂದು 6 ತಿಂಗಳ ಮಟ್ಟಿಗಾದರೂ ನಾನು ಹೇಳೋದು, ಈಗ ದಿಸ್ ಇಸ್ ದ ಫ್ಯಾಂಟಾಸ್ಟಿಕ್ ಟೈಮ್. ಯಾವುದು ಕೋವಿಡ್ ಟೈಮ್ ಉಂಟಲ್ಲ, ದಿಸ್ ಇಸ್ ದ ಫ್ಯಾಂಟಾಸ್ಟಿಕ್ ಟೈಮ್ ಫಾರ್ ಇಂಡಿಯಾ ಟು ರೀಬೂಟ್ ಅಂತ ಹೇಳಿದ್ರೆ, ಎವ್ರಿಥಿಂಗ್ ಹ್ಯಾಸ್ ಟು ಬಿ ರಿವ್ಯೂಡ್. ನಮ್ಮ ಎಜುಕೇಶನ್ ಸಿಸ್ಟಮ್ ಹ್ಯಾಸ್ ಟು ಬಿ ರಿವ್ಯೂಡ್, ನಮ್ಮ ವೇ ವಿ ಫಂಕ್ಷನ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ರಿವ್ಯೂಡ್. ಅಂಡ್ ಎಲ್ಲೆಲ್ಲಿ ನಮ್ಮಲ್ಲಿ ಏನು ಕೊರತೆಗಳಿತ್ತ ಅದನ್ನು ಸರ್ಕಾರ ಈಗ ನಮಗೊಂದು 6 ತಿಂಗಳು ಅಥವಾ 1 ವರ್ಷ ನಮಗೆ ಅವಕಾಶ ಕೊಡಲಿ, ವಿ ವಿಲ್ ಡೆಫಿನೆಟ್ಲಿ ಓವರ್ಕಮ್ ದಟ್. ಆಂಟ್ರಪ್ರಿನರ್ಶಿಪ್ ಇಸ್ 100% ದರ್. ಇವತ್ತು ಗ್ಲೋಬಲ್ ನೀವು ಇಂಡಸ್ಟ್ರೀಸ್ ನೋಡಿದರೆ, all the top 10 ಇಂಡಸ್ಟ್ರೀಸ್ನಲ್ಲಿ ಇಂಡಿಯನ್, ಯು ಕ್ಯಾನ್ ಸಿ ದ ಇಂಡಿಯನ್ ಡಾಮಿನೆನ್ಸ್ ಇನ್ ದ ಟಾಪ್ ಲೆವೆಲ್ಸ್. ಸರ್, ಈಗ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಮಾರ್ಕೆಟ್. ಈಗ ಲ್ಯಾಂಡ್ ಆಯಿತು, ಲೇಬರ್ ವಿಷಯ ಆಯಿತು. ಈ ಕ್ಯಾಪಿಟಲ್ ವಿಷಯದಲ್ಲಿ ಈಗ ನಾವು ಇಲ್ಲಿ ಹೇಗೆ, ಈಗ ಇಕ್ವಿಟಿ ಇದು ಕೆಲವು ಇಶ್ಯೂಸ್ ಉಂಟು, ಡೆಟ್ ಇದು ಕೆಲವು ಕೂಡ ಇಶ್ಯೂ ಉಂಟು. ನಿಮ್ಮ ಪ್ರಕಾರ ಕ್ಯಾಪಿಟಲ್ ರೈಸ್ ಮಾಡೋದು ಇಂಡಿಯಾದಲ್ಲಿ ಹೇಗೆ, ಸುಲಭವಾ ಅಥವಾ ಕಷ್ಟ? See, cost of capital is one of the highest in our country, and that's been one of the biggest deterrent for large scale investments in India. And our reliance on foreign capital. But now RBI has come out with the reduction in repo, reverse repo, liquidity measures they have not increased. passed on.
This is See, not the passed on. problem is it's only partially passed on. So today as an Only housing loan interest they are reducing. See, today as an MSMEs and all no. Today as an industrialist, if I want to access domestic funds, it will cost me close to 9%. But if I can borrow from the Eurozone or the American market, including the dollar hedging, it will cost me less than 5%. That is external commercial Borrowing. Okay. Now, if I am getting money available at 5%, why should I borrow at 9%? So what happens is, we are going into always a vicious negative cycle, where Indian banks are flushed with money, nobody wants to take that money, and Indian entrepreneurs are borrowing externally. So because of all this policy distortions, we have been doing this not recently. It has been our nation's way of doing things. So what about equity, sir? Equity investment? No, taking forward from what he said, borrowing from foreign funds is definitely cheaper. But the risk of volatility in the dollar rate, the risk of dollar fluctuation. That hedging you are doing. Your hedging is very expensive. Hedging premiums are very high. See, this is where you asked me the earlier question: why are startups going for FDI? Why are they going for foreign funds, cheaper funds or Chinese funds? No, this is an issue that whatever schemes government brings out, it is not passed on to the entrepreneur. China, what is the cost of capital, sir? See, China is not as cheap as Europe or the US. Their rate of interest is around 5%. Okay. So, but much cheaper than India. How is the availability of credit? Plenty of money. You have a project and government will invest. They are investing lot of money in Pakistan, Nepal and all. Why they will not invest in their own country? Plenty of money. So that's not been a problem in China. And the largest banks of China are the government owned banks. So funding is available plenty. If a citizen wants to buy 10 homes in China, for all the 10 homes, he will be given funding. Because one home only he can stay, and even in 9 home he will let out. Ultimately, So, the purpose will not get defeated. Yeah, so that they don't look at your income; they look at the asset valuation. Here, more than 2 houses, if you are buying, it is a commercial rate. That your notional interest taxation will come in. You can't borrow for more than 1 or 2 houses. All kind that of notional interest deemed rent let out. Earlier only 1 house, now that they have extended to 2 houses, you can occupy them in excess of 2 houses. Yeah, but slowly they are. Even the losses from your renting out. That is 2 lakhs. That is also restricted to 2 lakhs only. Yeah. So what happens is, in our policy system, we bring in restrictions and restrictions and restrictions. Correct. And not allowing the free entrepreneur spirit to happen. We restrict the demand also because of our socialistic mindset. Now, why someone should not be allowed to buy 10 houses? Why he should not get loan for 10 houses from the banks? Because that means you say if anybody wants to start industry, now capital is also issue. Bankers are not liberally giving also, even though there are a lot of schemes, credit guarantee scheme and all. So they are mortgage lovers. Without mortgage, they are not comfortable. Even for an industrial borrowing, Yes. if the bank is willing to fund up to say 65 or 70% of your project cost, they want additional mortgages from the owners. Correct. They want personal guarantees from the owners because they want to safeguard their position. Correct. Now, that kind of lending But environment. if credit guarantee scheme up to 2 crore, if they give, personal guarantee is also not there. No, but there again, many of the banks are insisting on still a lot of, even though the government promised that this is an automated loan. Correct. They still insist on certain procedures and but they have put one clause in that. So bankers should independently study the viability. Why they have to put? Correct. See, one thing I will tell you. So bankers are also not wrong. Now see, NPA percentage, as you told already, in India is 8 to 9%. Now if you add all these additional NPAs, it will increase to 15%. But again, what I want to tell you is the way the banks deal with the industries which are not, see, all industries did not do well. We must look at the intention and why it is going bad in the industry. That is, if the intentions were clean, not to deliberately take away this one, I think banks should be able to finance in a way. Now, what is nursing? If you look at the word nursing, normally if you are sick, then you are nursed. Now 20,000 crores, that fund
they have already For the stressed accounts. Yeah, stressed NPAs. NPA accounts. Correct. But suit-piled, I don't think they will do. They will not do. Restructure. But here one problem is that, see, emergency credit line up to that SMA1, SMA2 account they can't give above 60 days. So now above 60 days and less than 90 days, then one category is there. Neither they are standard account nor they are stressed account. Stressed account. What is there? They will be in Trishanku. That is the main The problem. whole idea is banks should also understand. The whole idea is after a big lockdown and complete shutdown, close down, to restart with no revenues for 45 days, 60 days. Correct. Every They should entrepreneur- give like a DPN loan. They should just DPN give them, loan make means available that- some liquidity. Correct. Now, even on this nursing, I want to come back to you. Nursing means what? Nursing means you have to give oxygen, you have to give medicine, which means if you are going, Glucose. if you are a stressed account, then your rate of interest should be dropped. Correct. Okay, you help But them to reduce they the make cost. a rating and they charge very high rate of interest for stressed account. They will make sure so you he will become sick, more stressed. more now. stressed, and you become NPA. So here is something that you should say: how do you deal with accounts which are stressed? I think that needs a review also. Correct. It is an excellent discussion. Now, sir, market, land, labor, capital, and market. So why we have we are attracted and Chinese products all over the globe there is a market. So Indian products, when compared to them, market is less. Why it is so? Market. No, one is the price advantage. Chinese products. Before that, shall we attend one Yeah. call? Hello. ಹಲೋ ಹಾ. ಹಾ ಯಾರು ಮಾತಾಡೋದು? ನಾನು ಇಲ್ಲಿಂದ ಅಡ್ಡಿಯಾರ್ನಿಂದ ಯಾರು? ಇಲ್ಲಿ ಹೋಟ್ಲಾಗ್ತಾ ಇದೆ ನಮ್ದು ಸುಪ್ರಭಾತ ನಿಮ್ಮ ಹೆಸರು ಹೇಳಿ ಸ್ವಾಮಿ. ಹೇಮಂತ್ ರೈ ಅಂತ. ಹೇಳಿ ಹೇಮಂತರಯ್ಯ ಅವರು, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಅದೇ ನಿಮ್ದಲ್ಲಿ ಪರ್ಸನಲ್ ಲೋನ್ ಸಿಗ್ಬೋದಾ ಅಂತ. ಪರ್ಸನಲ್ ಲೋನ್ ಅಂದ್ರೆ ಏನದು? ಯಾವುದು ಪರ್ಪಸ್ಸಿಗೆ? ಅಂದ್ರೆ ಹೋಟೆಲ್ ಬಿಸ್ನೆಸ್ಗೆ. ಹೋಟೆಲ್ ಬಿಸ್ನೆಸ್ಸಿಗೆ ನಿಮಗೆ ಮುದ್ರಾ ಸ್ಕೀಮಲ್ಲಿ ಅಪ್ ಟು 10 lakhs ಬ್ಯಾಂಕಲ್ಲಿ ಜಾಮೀನು ಬೇಡ, ಜಮೀನು ಬೇಡ, ಏನು ಇಲ್ಲದೆ ನೀವು ಬ್ಯಾಂಕಿಗೆ ಹೋದರೆ ನಿಮಗೆ ಅಪ್ ಟು 10 lakhs ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕೊಡ್ತಾರೆ. ಬಟ್ ನೀವು ಬಿಸ್ನೆಸ್ಸಿಗೆ ಯೂಸ್ ಮಾಡಬೇಕು ಹಣ, ನಿಮ್ಮ ಪರ್ಸನಲ್ ಬೇರೆ ಪರ್ಪಸ್. ನಮ್ಗೆ ಅಷ್ಟು ಬೇಡ, ನಮ್ಗೆ ಒಂದು 2 lakhs ಅದು ಆಗ್ತದೆ. ನಿಮ್ದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರೋದು ಸ್ವಾಮಿ? ನಮ್ದು ಮಹಾರಾಷ್ಟ್ರ ಬ್ಯಾಂಕ್, ನಾವು ಬೊಂಬೈಲಿ ಇದ್ದದ್ದು. ಅಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡಿ, ನೀವು ನಿಮ್ಮ ಪೇಪರ್ಸ್ ಕೊಟ್ಟರೆ ಟ್ರೇಡ್ ಲೈಸೆನ್ಸ್, ರೆಂಟ್ ಅಗ್ರಿಮೆಂಟ್, ಮತ್ತೆ ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ ನಿಮ್ಮದು ಈಗ ಯಾವುದಕ್ಕೆ ನಿಮಗೆ ಹಣ 2 ಲಕ್ಷ ಬೇಕಂತ ಅದಕ್ಕೆ ಕರೆಕ್ಟ್ ಒಂದು ಎಕ್ಸ್ಪ್ಲೈನ್ ಮಾಡಿ ಒಂದು ಲಿಸ್ಟ್ ಮಾಡಿ ತಗೊಂಡು ಹೋದರೆ ಅಲ್ಲಿ ನಿಮಗೆ ಮುದ್ರಾ ಯೋಜನೆಯಲ್ಲಿ ಕಮ್ಮಿ ಬಡ್ಡಿಯಲ್ಲಿ 8 ರಿಂದ 9% ಬಡ್ಡಿಯಲ್ಲಿ ಅಪ್ ಟು 7 years ರೀಪೇಮೆಂಟ್ವರೆಗೆ ಸರ್ಕಾರದಿಂದ ನಿಮಗೆ ಸಾಲ ಸಿಗ್ತದೆ. ಓಕೆ ಸರ್, ಆಯ್ತಾ? ಅವರು ಪಕ್ಕನೆ ಕೊಡದಿದ್ರೆ ಅವರ ಹೈಯರ್ ಅಥಾರಿಟಿ ಅಲ್ಲೇ ಬೋರ್ಡಲ್ಲಿ ಬರೆದಿರ್ತದೆ, ಎಲ್ಲಾದರೂ ಪ್ರಾಬ್ಲಮ್ ಇದ್ದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ. ಅಲ್ಲಿಂದ ನೀವು ಫೋನ್ ಮಾಡಿ ಅವರನ್ನು ಮಾತಾಡ್ಬೋದು. ಆಯ್ತಾ? ಓಕೆ. ಅಲ್ಲಿಯೂ ಬಾರದಿದ್ರೆ ನಿಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರನ್ನು ನೀವು ಕಾಂಟ್ಯಾಕ್ಟ್ ಆದರೆ ಅವರು ಅದರ ಬಗ್ಗೆ ಒಂದು ವ್ಯವಸ್ಥೆ ಮಾಡ್ತಾರೆ. ಮುದ್ರಾ ಯೋಜನೆಯಲ್ಲಿ 10 ಲಕ್ಷದವರೆಗೆ ಎಲಿಜಿಬಲ್, ನೀವು ಜೆನ್ವಿನ್ ಇದ್ದವರಿಗೆ ಸಾಲ ಕೊಡಬೇಕಂತೇಳಿ ಒಂದು ಕಾನೂನು ಉಂಟು. ಆಯ್ತಾ? ಬಹಳ ಉತ್ತಮ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ನಿಮ್ಗೆ ಈಗ 2 ಲಕ್ಷ ನಿಮ್ಗೆ ಇನ್ನು ಯಾವುದಕ್ಕಂತ ಕರೆಕ್ಟ್ ಇದ್ದು ನಿಮ್ಮ ಬ್ಯಾಂಕಿನವರು ಕೊಡ್ತಾರೆ. ಏನಾದರೂ ಸಂದೇಹ ಇದ್ರೆ ನೀವು ಕೇಳ್ಬೋದು. ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ. See, for a consumer, ಅಜ್ಜಿಗೆ ಅರಿವೆ ಚಿಂತೆ, ಮೊಮ್ಮಗಳಿಗೆ ಕಜ್ಜಾಯ ಚಿಂತೆ ಅಂತ ನೋಡಿ. ಪ್ರತಿಯೊಬ್ಬರಿಗೂ ಬಿಸ್ನೆಸ್ ಮ್ಯಾನ್ನವ್ರು ಈಗ ಅವ್ರು ನೋಡಿ ಹೋಟೆಲ್ ನಡೆಸ್ತಾ ಇದ್ದಾರೆ, ಬ್ಯಾಂಕಲ್ಲಿ ಇದು ಅಂತ ಹೇಳ್ತಾರೆ. ಇಂಥದ್ದೆಲ್ಲ ಸ್ಕೀಮ್ ಇರುವಾಗ ದೇ ಶುಡ್ ಫೆಸಿಲಿಟೇಟ್. So then definitely ಹೌದು. See, instead of that they trouble these small people. Ultimately they end up in taking money from money lenders. ಮತ್ತೆ ಅವರು ಮತ್ತೆ ಬ್ಯಾಂಕಿನಿಂದ ಕೊಡುವಾಗ ಆಚೆ ಬ್ಯಾಂಕಿಗೆ ಕಟ್ಟೋದು, ಇಲ್ಲಿ ಮನಿ ಲೆಂಡರಿಗೆ ಕಟ್ಟೋದು ಗೊತ್ತಾಗ ದೇ ವಿಲ್ ಬಿ ಇನ್ ಡಿಲೆಮಾ ಅಂತ ಪರಿಸ್ಥಿತಿ ಬರ್ತದೆ. ಸರ್, ವಿ ವೇರ್ ಕಂಟಿನ್ಯೂಯಿಂಗ್. so consumer normally will get attracted towards lower price products. Correct. And consumer does not have that much knowledge about the quality of different products. And you know, if the product works out well, he may go for a repeat buy. Correct. My concern is not so much about the consumer being attracted by the cheaper product. My concern is the industrialist getting attracted towards the cheaper raw materials, cheaper intermediary products, and even cheaper final products. You look at the Indian power sector. You know, government came up with those 4,000 megawatt mega power plants maybe 10 years back. The entire power plants have become imported from China. We had 2 blue chip companies in India manufacturing power plants,
And if you see the share market rates in those years, they were about 1,000 rupees per share. Even solar One is equipments also. One is Bharat Heavy Electrical Limited, BHEL. From 1,000 rupees, from those heydays of good profits, today Bharat Heavy Electrical Limited has become a penny stock, and it's a loss-making company. It's a PSU. In grade A. In grade A. You look at a company called BGR, which was based in Andhra Pradesh. It was into power manufacturing plant. I have seen the valuation of 1,200 rupees per share. But because of this cheap Chinese imports of power plants, the valuation of BGR has also become a penny stock. So what has happened is, it's like we are putting too much attention on Chinese imports of only consumer products. But not many may be aware that 60% of imports of the Chinese products is into heavy engineering. Correct. Is into heavy engineering products like power plants, like solar plants, like sugar plants, you know, whichever factories you want to make, most of the factories are now today imported from China. You tell me how many heavy engineering industries we have in India today? Apart from Larsen and Toubro, BHEL has become a penny stock now. It is almost a hugely loss-making company. Apart from Larsen and Toubro, India does not have a single heavy engineering unit. Who is responsible for this? Our policies. Why should we have allowed heavy engineering imports at such a subsidized import duties into our country? These are the distortion of policies. To promote power plants, they made all the power plant import items at a lower import duty. Having done that, they have destroyed the Indian heavy engineering industry. Now what happens? Heavy engineering is a huge employment creator, completely lost out. ನಮ್ಮ ಇಲ್ಲಿ ಎಷ್ಟೋ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಈಗ ಜಾಬ್ ಇಲ್ಲ, ಎಲ್ಲ ಸಾಫ್ಟ್ವೇರ್ ಗೆ ಹೋಗ್ತಾ ಇದ್ದಾರೆ. Completely lost out. Purpose of mechanical engineering branch itself gets defeated. In Kutch is the case. L&T, mechanical engineer. Non-mechanical. L&T was one of the largest engineering company into refineries, you know, crude oil refineries. Today, Indian public sector undertakings, when they call for global tender to put up you know, petroleum refineries, Chinese companies get the contract because they are able to give at a lower rate. Now up to 200 crores any government work, now they have stopped global 200 crores is a very small limit, you know, Okay. very small amount. All this, make it 2000 crores. all this power plants, say like 1000 megawatt power plant is you know, close to 7000 crores, you know. Because 1 megawatt means it costs around 6 crores. So you know, this stress has to be put Okay. more on the engineering imports also, industrial imports ಈಗ also. ಒಂದು ಈ ಫಿಕ್ಸೆಡ್ ಒಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ಸರ್, ನಾನು ಮಹಾಂತೇಶ್ ಗುಣಾರಿ ಅಂತ ಹೇಳಿ ಅಫ್ಜಲ್ಪುರದಿಂದ ಕಲಬುರಗಿ. ಮಹಾಂತೇಶ್ ಅಫ್ಜಲ್ಪುರದಿಂದ ಕಲಬುರಗಿ, ನಿಮ್ಮ ಪ್ರಶ್ನೆ ಕೇಳ್ಬೋದಾ? ಹೌದು ಸರ್, ನಾನು ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ ಕೇಳ್ಬೋದು ಸರ್, ಪ್ರಶ್ನೆ ಕೇಳಬೇಕಾಗಿತ್ತು. ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕಾಗಿತ್ತು. ಕೇಳಿ. ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಈಗ ಮರ್ಜಿ ಆಗಿ ಯೂನಿಯನ್ ಬ್ಯಾಂಕ್ ಆಗಿದೆ. ಹೇಳಿ, ತೊಂದರೆ ಇಲ್ಲ. ಸರ್, ಏನಾಗಿದೆ ಸರ್, ನಾನೊಬ್ಬ ರೈತ. ಅದು ಏನದ ಕುಮಾರಸ್ವಾಮಿ ಅವರಿಂದ ಸಾಲ ಮನ್ನಾ ಮಾಡ್ತಾರ ಅಂತ ಹೇಳಿದ್ರು. ಆ ಟೈಮಿಗೆ ಏನದ ಅಲ್ಲಿ ಸೊಸೈಟಿ ಬ್ಯಾಂಕ್ ನಲ್ಲಿ ಇಲ್ಲಿ ಇರೋ ಕಾಲಾಗ ಇಲ್ಲಿಗೋಸ್ಕರ ಸಾಲ ಮನ್ನಾ ಆಗ್ಲಿಲ್ಲ. ಓಕೆ. ಅದೇನದ ರಿನ್ಯೂಲ್ ಮಾಡಂದ್ರು, ಸರ್ಕಾರ ಬ್ಯಾಡ ಅಂತ ಹಂಗೆ ಬಿಟ್ಟಿದೆ. ಅದಕ್ಕ ಬಡ್ಡಿ ಆಗ್ತಾ ಇದೆ ಮೊನ್ನೆ. ಹೌದಾ? ಅದಕ್ಕೇನ್ ಮಾಡಿದೆ, ನಾನು ಕೃಷಿ ಇಲಾಖೆಯಿಂದ ನಾನು ಒಂದು ರಾಶಿ ಮಿಷನ್ ತೆಗೆದುಕೊಂಡಿದೆ. ಅದೇನ್ ಮಾಡಿದೆ, ಅದಕ್ಕೆ ಡಿಡಿ ಕಟ್ಟಿದೆ ಸರ್ ನಾನು. ಓಕೆ. ಅದೇನ್ ಮಾಡ್ಯಾರ, ನಿಮ್ದು ಅದು ಸಾಲ ಮನ್ನಾ ಏನದ ನೀವು ಲೋನ್ ಕಟ್ಟಿಲ್ಲ, ಅದಕ್ಕೋಸ್ಕರ ನಿಮ್ದು ಹೋಲ್ಡ್ ಆಗಿರತ್ತೆ ಸರ್. ಮಿನಿಮಮ್ ಏನಿಲ್ಲ ಅಂದ್ರು ಒಂದ್ 8-9 ತಿಂಗಳಾಯ್ತು ಸರ್. ನಾನು ಮತ್ತೊಂದ್ ಕಡೆ ತೆಗೆದುಕೊಂಡು ಏನ್ ಮಾಡೀನಿ, ಅಲ್ಲಿ ಕಟ್ಟಿನಿ ಸರ್. ಅದ್ ದುಡ್ಡು ಅಲ್ಲೇ ಸರ್, ರೊಕ್ಕನೇ ಕೊಡ್ತಾ ಇಲ್ಲ ಅವರು. ನೀವು ಅಲ್ಲಿ ನಿಮ್ಮ ಜನಪ್ರತಿನಿಧಿ ಇದ್ದಾರಲ್ಲ, ನಿಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ MP, ಸರ್, ಅವರ ಒಂದು ಕಚೇರಿಗೆ ಹೋಗಿ ನಿಮ್ಮ ಈ ದೂರನ್ನು ಕೊಡಿ. ಅಥವಾ ನಿಮ್ಮ ಸ್ಟೇಟ್ ಗವರ್ಮೆಂಟ್ ಇಶ್ಯೂ ಆದ್ರೆ ನಿಮ್ಮ ಅದು ನಿಮ್ಮ MLA ಆಫೀಸ ಅಲ್ಲಿ ಎಲ್ಲಾದ್ರೂ ಕೊಡಿ. ಅವರು ಈಗ ಏನಾಗ್ತದೆ, ಇಂಥದ್ದೆಲ್ಲ ವಿಷಯ ಏನಾದರೂ ಕಾಂಪ್ಲಿಕೇಶನ್ ಇದ್ರೆ ಈ ಜನಪ್ರತಿನಿಧಿಗಳು ಅದನ್ನು ಟೇಕಪ್ ಮಾಡಿ ರಿಸಾಲ್ವ್ ಮಾಡ್ತಾರೆ. ಆಯ್ತಾ ಸರ್? ನಾನು ಯಾರ ಗಮನಕ್ಕೆ ತಂದ್ರು ಸರ್ ಇಲ್ಲಿ ಇದು ಮಾಡ್ತಾ ಇಲ್ಲ ಸರ್. ಹಾಗಾದ್ರೆ ನೋಡಿ, ನಮ್ಮ ದೇಶದಲ್ಲಿ ತುಂಬಾ ಸ್ವಾತಂತ್ರ್ಯ ಉಂಟು. ಯಾರು ಕೇಳದಿದ್ರೆ ಲಾಸ್ಟಿಗೆ ಕೋರ್ಟಿಗೆ ಹೋಗ್ಬೋದು ನೀವು. ಕೋರ್ಟಿಗೆ ಹೋಗ್ಬೋದು ನೀವು. ಯಾರು ನಿಮ್ಮ ಮಾತು ಕೇಳದಿದ್ರೆ, ನಮ್ಮ ದೇಶದಲ್ಲಿ ಅದೊಂದು ಸ್ವಾತಂತ್ರ್ಯ ಒಳ್ಳೇದುಂಟು, ನೀವು ಕೋರ್ಟಿಗೆ ಹೋಗ್ಬೋದು. ಈಗ PIL ಅಂತ ಹೇಳಿ ಎಲ್ಲ
ಎಲ್ಲಿವರೆಗೆ ಅಂತ ಹೇಳಿದರೆ ಯಾವ ವಿಷಯ ಎಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಡಿಸಿಷನ್ ಕೊಡೋದು. ಈಗ SLC ಮಕ್ಕಳು ಎಕ್ಸಾಮಿಗೆ ಕೂತ್ಕೊಳ್ಬೇಕಾ ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ ಜನ ಅನ್ನುವಾಗ ಇಂಥದ್ದೆಲ್ಲ ಪರಿಸ್ಥಿತಿ ಇದ್ದರೆ ನೀವು ನಿಮ್ಮ ಒಂದು ಬ್ಯಾಂಕಿದ್ದು ಒಂಬುಡ್ಸ್ಮನ್ನಿಗೆ ಸಹ ಹಾಕ್ಬೋದು. ಹೌದು, ಬ್ಯಾಂಕಿನ ಒಂಬುಡ್ಸ್ಮ್ಯಾನಿಗೆ ನಿಮ್ಮ ಅಲ್ಲಿ ಒಂದು ನಿಮ್ಮ ಯಾವ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲ, ಅದರ ಒಂದು ಒಂಬುಡ್ಸ್ಮ್ಯಾನ್ ಅಂತ ಒಂದು ಉಂಟು ನೋಡಿ, ಇಂಟರ್ನಲ್ ಒಂಬುಡ್ಸ್ಮ್ಯಾನ್ ಅಂತ. ಅವರ ಸಂಖ್ಯೆ ಎಲ್ಲ ಅದು ನಮ್ಮದೇ ಮಾಡ್ತಾರೆ. ಅವ್ರ ಹತ್ರ ನೀವು ಕಂಪ್ಲೇಂಟ್ ಹಾಕಿ ನೀವು ಅದೇನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡ್ತಾರೆ. ಸರ್ ಕಂಪ್ಲೇಂಟ್ ಇಲ್ಲಿ ನಾ ಮ್ಯಾನೇಜರ್ ಮಾತಾಡ್ತಾರ, ಅವ್ರ ಫೋನ್ ನೋಡಿ ಸ್ವಾಮಿ, ಎಲ್ಲ ಸಮಸ್ಯೆಗೆ ನಾವಿಲ್ಲಿ ಪರಿಹಾರ ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ದು ಯಾವ ಸಮಸ್ಯೆ ಇದ್ರೆ ನಾವೀಗ ಹೇಳ್ತೇವೆ ಅಷ್ಟೇ, ಪರಿಹಾರ ಎಲ್ಲಿ ಹೋದರೆ ಆಗ್ತದೆ ಅಂತೇಳಿ. ಒಂದೇ ನೀವು ನಿಮ್ಮ MLA ಅವರ ಕಚೇರಿಗೆ ಹೋಗಿ, ಅಥವಾ ನಿಮ್ಮ MP ಕಚೇರಿಗೆ ಹೋಗಿ, ಅಥವಾ ನೀವು DC ಆಫೀಸಿಗೆ ಹೋಗಿ, ಅಥವಾ ನೀವು ಇಂಟರ್ನಲ್ ಒಂಬುಡ್ಸ್ಮನ್ ಬ್ಯಾಂಕಿಗೆ ಬರೀರಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಇದಕ್ಕೆ ಏನು ನಾವು ಪರಿಹಾರ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಶ್ನೆ ಕೇಳಿದ್ದಕ್ಕೆ ಧನ್ಯವಾದ, ಥ್ಯಾಂಕ್ ಯು. ಸೊ ಈಗ ಅವರು ಹೇಳಿದ್ದಕ್ಕೆ ಒಂದು ಜಸ್ಟ್ ಕೂಡಿಸ್ತೇನೆ. ಅವರು ಇಂಪೋರ್ಟ್ಸ್ ಇದು ಹೇಳಿದರು. ಇವತ್ತು ನಮ್ಮ ಟಾಪ್ 10 ಇಂಪೋರ್ಟ್ಸ್ ನೋಡಿದರೆ 80% ಆಫ್ ದ ಇಂಡಿಯನ್ ವೆಹಿಕಲ್ ಆಕ್ಸೆಸರೀಸ್ ಆರ್ ಫ್ರಮ್ ಚೈನಾ. ವೆಹಿಕಲ್ ಆಕ್ಸೆಸರೀಸ್ 75% ಆಫ್ ದ ಆಟೋ ಕಾಂಪೋನೆಂಟ್ಸ್, ಆಂಟಿಬಯೋಟಿಕ್ಸ್, ಫರ್ಟಿಲೈಸರ್ ಮತ್ತು ಅದು ಆ ಕೆಮಿಕಲ್ ಇದರಲ್ಲಿ 65%, ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ 63%, ಐರನ್ ಅಂಡ್ ಸ್ಟೀಲ್ 62%, LED, LCD, ಐರನ್ ಅಂಡ್ ಸ್ಟೀಲ್ ನಾವು ಯಾಕೆ ಇಂಪೋರ್ಟ್ ಮಾಡೋದು? ಇಲ್ಲಿಂದ ನಾವು ರಫ್ತು ಮಾಡ್ತಾ ಇದ್ದೇವೆ. ಇನ್ಗಾಟ್ಸ್ ಅದು ನಾವು ಐರನ್ ಓರ್ ಮಾಡ್ತಾ ಇದ್ದೇವೆ. ಅದೇ ಹೇಳುದು ನಾವು ಇಲ್ಲಿಂದ ಐರನ್ ಓರ್ ಅಲ್ಲಿ ಕಳಿಸಿ ಅವ್ರ ಹತ್ರ ಇನ್ಗಾಟ್, ಇದು ನಾವು ಅವ್ರಿಗೆ ಕೋಲ್ ಕೊಟ್ಟು ನಾವು ಅವ್ರ ಹತ್ರ ಪೆಟ್ಟು. ಈಗ ಕುದುರೆಮುಖದಲ್ಲಿ ಏನ್ ಮಾಡ್ತಾ ಇದ್ದೇವೆ, ಐರನ್ ಓರ್ ಉಂಡೆ ಮಾಡೋದು ಅಲ್ಲಿ ಕಳಿಸುದು. ಯಾರೋ ಮೊನ್ನೆ ಹೇಳಿದ್ರು ಚೈನಾದು ನಾವು ಇದು ಮಾಡೋ ಕುದುರೆಮುಖ ಬಂದಾಗ್ತದೆ. ಕುದುರೆಮುಖ ಬಂದಾದ್ರೆ ಪ್ರಾಬ್ಲಮ್ ಇಲ್ಲ. ದೇ ಶುಡ್ ಮೇಕ್ ವ್ಯಾಲ್ಯೂ. ಬೀಯಿಂಗ್ ಎ ಪಬ್ಲಿಕ್ ಸೆಕ್ಟರ್ ಕಂಪನಿ, ವೈ ದೇ ಹ್ಯಾವ್ ನಾಟ್ ಗಾಟ್ ಫಾರ್ ವ್ಯಾಲ್ಯೂ ಅಡಿಷನ್. ಎಕ್ಸಾಕ್ಟ್ಲಿ, ಮೇಕ್ ಇನ್ ಇಂಡಿಯಾದಲ್ಲಿ ಇದು ಮಾಡಬೇಕು. ಯಾಕೆ ಅದು ಆಗುದಿಲ್ಲ ನಮ್ಮಲ್ಲಿ? ಹೌದು, ಅದಕ್ಕೆ ಬೇಕಾದ ಪಾಲಿಸಿಗಳನ್ನು ಮೇಕ್ ಇನ್ ಇಂಡಿಯಾ ಸರ್ಕಾರದವರು ಹೇಳಿದ್ರೆ ಸಾಕಾಗುದಿಲ್ಲ. ಫಸ್ಟಿಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ ಟೇಕಿಂಗ್ ಅಲ್ಲೇ ಅವರು ಸ್ಟಾರ್ಟ್ ಮಾಡಬೇಕಾಗ್ತದೆ ಮೇಕ್ ಇನ್ ಇಂಡಿಯಾ. ಸೊ ಅವರಿಂದ ಅವ್ರು ಸ್ಟಾರ್ಟ್ ಮಾಡಿದರೆ ಬೇರೆಯವರು ಈಗ ಕುದುರೆಮುಖದಲ್ಲಿ ಈಗ ಕಬ್ಬಿಣದ ಮತ್ತು ಈಗ ಜಿಂದಾಲ್ ಹಾಗೆ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿ ಹಾಕಿದರೆ ಆಟೋಮೆಟಿಕಲಿ ಇಲ್ಲಿ ಕಾಂಪೊನೆಂಟ್ಸ್ ಬೈಕಂಪಾರ್ಟಿಂದ ಇವರಿಗೆಲ್ಲ ಬೇರೆಯವರಿಗೆಲ್ಲ ತುಂಬ ವರ್ಕ್ ಸಿಗ್ತದೆ. ದಿಸ್ ಇಸ್ ಅದೇ ಹೇಳೋದು ನಾವು ನಮ್ಮಲ್ಲಿ ಏನಂತ ಹೇಳಿದರೆ ವಿ ಆರ್ ಅವರ್ ವಿಷನ್. ಸೊ ಅರ್ಲಿಯರ್ ವಿ ಹ್ಯಾಡ್ ಲಾಟ್ ಆಫ್ ವಿಷನರೀಸ್. ಈಗ ನೋಡಿ ನಮ್ಮ ಶ್ರೀನಿವಾಸ್ ಮಲ್ಯ ಅವರು ಏನು ಮಾಡಿದರು, ಮಂಗಳೂರಿನಲ್ಲಿ ಆ ಕಾಲದಲ್ಲಿ ಪೋರ್ಟ್, ಏರ್ಪೋರ್ಟ್, NIT ಕೇಸ್ ಅಂದರೆ KREC ಇರ್ಬೋದು, ನ್ಯಾಷನಲ್ ಹೈವೇ, ಅದರ ನಂತರ ಒಂದು ಸಬ್ಸ್ಟ್ಯಾನ್ಷಿಯಲ್ ನಮ್ಮ ಇದೊಂದು ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಇದಕ್ಕಾಗಲಿಲ್ಲ. ನಮ್ಮ ನೋಡಿ ಮಂಗಳೂರು ಬೆಂಗಳೂರು ಹೈವೇ ವಿಷಯವೇ ನೋಡಿ, ವಿ ಆರ್ ನಾಟ್ ವಿ ಆರ್ ಫೇಲ್ಡ್ ವಾಟ್ ಎವರ್ ಮೇ ಬಿ ದ ರೀಸನ್. ಸೊ ಇಲ್ಲಿಯ ಜನಪ್ರತಿನಿಧಿಗಳು ಸ್ವಲ್ಪ ಒಂದು ಮುತುವರ್ಜಿ ವಹಿಸಿಕೊಂಡು ಈ ಚಿಲ್ಲರೆ ಕೆಲಸ ಬಿಟ್ಟು ಸ್ವಲ್ಪ ಒಂದು ಪಾಲಿಸಿ ವಿಷಯದಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದರೆ ನಮ್ಮ ಈ ಪ್ರದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ತೇವೆ. ಈಗ ಸರ್ ನಾವೀಗ ಲಾಸ್ಟ್ ಒಂದು ಅಂದರೆ 5 ನಿಮಿಷ ಮಾತ್ರ, ಅದರ ಮುಂಚೆ ಒಂದು ಈ RCEP ಇದ್ರ ಒಂದು ಏಷ್ಯಾದ ಒಂದು 10 ದೇಶ ಒಟ್ಟಾಗಿ ಒಂದು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅಲ್ವಾ? ಅದರಲ್ಲಿ ರೀಜನಲ್ ಕಾಂಪ್ರಹೆನ್ಸಿವ್ ಇಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ. ಸೊ ಅದರಲ್ಲಿ ಇಂಡಿಯಾ ಮಾತ್ರ ಅದರಲ್ಲಿ ಜಾಯ್ನ್ ಆಗಲಿಲ್ಲ. ಅದು ಯಾಕೆ? ಅದು RCEP ಇಂದ ಏನು ಪ್ರಯೋಜನ? See, India was supposed to be a party to RCEP because this is basically a free trade between this particular 10 nations. Correct. Okay, without trade barriers, without tariff barriers and so on and so forth. No anti-dumping duty can be levied within this RCEP group. Now, what happens is the countries which are party to this, they all have expertise in some or the other products where they are huge economies of scale they have, and they can sell these products at a very competitive price. Correct. I'll give a simple example. Take New Zealand and Australia. They can sell at a very, very competitive price milk products. Correct. You know, animal products. You look at countries like South Korea, Japan. They can sell electronics at a very, very competitive price. Automobiles at a very competitive price. Now you look at China. Price sell India, what expertise do we have in terms of product to sell at a competitive price? Yes. See, we can only sell agro products, that is food grains. Beyond food grains, what can we sell? We can only sell iron ore or some minerals. What else can we sell? Now what happens is, if we had been a party to RCEP,
not only our industry would have got further damaged. See, one country, China, created so much havoc into India. Then 10 countries. You imagine 10 countries what havoc we will get into. Even the agriculture sector would have been very adversely affected. See, India, after the green revolution, the only other revolution we talk about is the white revolution, that is the milk production. But if we get better quality milk at a cheaper price from New Zealand or Australia, how will our farmers cope up with that? So, looking at our basically incompetitive industries and incompetitive systems, we chickened out of RCEP. It is for no other reason. Okay. You know. ಸರ್ ಈಗ ಮೊನ್ನೆ ನಮ್ಮ ಕರ್ನಾಟಕ ಸರ್ಕಾರದವರು ಕೋವಿಡ್ ಟೈಮಲ್ಲಿ ಕೈಗಾರಿಕೆಗಳಿಗೆ 2 ತಿಂಗಳಿದು ಫಿಕ್ಸೆಡ್ ಎಲೆಕ್ಟ್ರಿಸಿಟಿ ಚಾರ್ಜ್ ವೇವ್ ಮಾಡಿದ್ದಾರೆ. ಇಟ್ ಇಸ್ ಅ ಪೀನಟ್. ಆ್ಯಕ್ಚುಲಿ ಫಿಕ್ಸೆಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಫಾರ್ ಇಂಡಸ್ಟ್ರೀಸ್ ಇಟ್ ಸೆಲ್ಫ್ ಈಸ್ ರಾಂಗ್. ಕರೆಕ್ಟ್. ಸೊ ಐ ಥಿಂಕ್ ಈಗ ಲಾಕ್ಡೌನ್ ಪೀರಿಯಡ್ 6 ತಿಂಗಳು, RBI ಮೊರಿಟೋರಿಯಂ 6 ತಿಂಗಳು ಕೊಡುವಾಗ ಈ ಫಿಕ್ಸೆಡ್ ಎಲೆಕ್ಟ್ರಿಸಿಟಿ ಚಾರ್ಜನ್ನು ನಿಮ್ಮ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಿಂದ ನೀವು ರೆಪ್ರೆಸೆಂಟ್ ಮಾಡಿ ನೀವು ಯಾಕೆ ಅದನ್ನು ಫಿಕ್ಸೆಡ್ ಇಂಡಸ್ಟ್ರಿಯಲ್ ಚಾರ್ಜನ್ನು ಇನ್ನೂ 6 ತಿಂಗಳವರೆಗೆ ಅಥವಾ 8 ತಿಂಗಳವರೆಗೆ ಅದು ಸರಿಯಾಗುವವರೆಗೂ ಮಾಡ್ಲಿಕ್ಕೆ ಆಗೋದಿಲ್ವಾ? ಮಾಡಬೇಕು ಅಗತ್ಯವಾಗಿ. ಈಗ ಒಂದು ಈ ಕೋವಿಡ್ನಲ್ಲಿ ಒಂದು ಒಳ್ಳೆ ವಿಚಾರ ಏನು ಬಂದಿದೆ ಅಂತ ಇದು ಬಗ್ಗಿದವನಿಗೆ ಪುನಃ ಗುದ್ದಾಗಿದೆ. ಈಗ ನೋಡಿ ಐಸ್ ಪ್ಲಾಂಟ್ನವರಿಗೆಲ್ಲ ಲಕ್ಷಗಟ್ಟಲೆ ಕರೆಂಟ್ ಬಿಲ್ ಬರ್ತಾ ಉಂಟು. ಈಗ ಐಸ್ ಪ್ರೊಡಕ್ಷನ್ ಆಗ್ತಾ ಇಲ್ಲ ಫಿಕ್ಸೆಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದೇ ಕಿಲ್ ದ ಇಂಡಸ್ಟ್ರಿ. ಅಲ್ಲಿ ಇನ್ನೊಂದು ವಿಚಾರ ನಿಮಗೆ ಗೊತ್ತಾಗಬೇಕಾದದ್ದು ಏನಂತ ಹೇಳಿದ್ರೆ, ಈಗ ನಾನು ಪವರ್ ಕನೆಕ್ಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಕಾಸ್ಟ್ ನಂದು, ಕೇಬಲ್ ಕಾಸ್ಟ್ ನಂದು, ಅವರು ತಂದು ಹಾಕಿದ ಮೆಸ್ಕಾಂ ಡೆಪಾಸಿಟ್ ಬೇರೆ, ಅದು ಡೆಪಾಸಿಟ್ ಕೊಡಬೇಕು, ಇನ್ವೆಸ್ಟ್ಮೆಂಟ್ ಬೇರೆ, ಪಡಿ ಬೇರೆ, ಇನ್ವೆಸ್ಟ್ಮೆಂಟ್ ನಾನು ಮಾಡಬೇಕು. ಅದು ಮಾತ್ರ ಅಲ್ಲ, ಅದು ನಾಳೆ ನಾನು ಅದನ್ನು ಲೋ ಟೆನ್ಷನ್ ಇಂದ ಹೈ ಟೆನ್ಷನ್ಗೆ ಹೋದಲ್ಲಿ ಅದು ಎಲ್ಲ ಅವರಿಗೆ ಕೊಟ್ಟುಕೊಡ್ಬೇಕು. ನಾನು ಇನ್ವೆಸ್ಟ್ ಮಾಡಿದ ಸ್ವತ್ತುಗಳನ್ನೆಲ್ಲ ನಾನು ಮೆಸ್ಕಾಮಿಗೆ ಕೊಟ್ಟಬೇಕು. ಇದು ಈಗದ್ದು ಪಾಲಿಸಿ. ಸೊ ಆದ್ರಿಂದ ಈ ಪಾಲಿಸಿಗಳೆಲ್ಲ ಬದಲಾಗಬೇಕು. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ನೀವೊಂದು ಸಜೆಷನ್ ಕೊಟ್ಟು ಅದಕ್ಕೊಂದು ಮೆಮೊರಾಂಡಮ್ ಇವಾಗಲೇ ಕೊಡೋದು ಒಳ್ಳೇದು. ಯಾಕಂದ್ರೆ ಅವ್ರು ಮಾಡಲಿಲ್ಲ. ಕರೆಕ್ಟ್. ಆದ್ರಿಂದ ನೀವು ಚೇಂಬರ್ ಆಫ್ ಕಾಮರ್ಸ್ ಇಲ್ಲೆಲ್ಲ ಒಟ್ಟಾಗಿ ನೋಡಿ, ಆಲ್ ದಿ ಪಾಯಿಂಟ್ಸ್ ಟು ರಿಕ್ವೈರ್ಡ್. ಸ್ಟೇಟ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿವ್. ಈಗ ನೋಡಿ, ಎಲ್ಲದಕ್ಕೂ ಈಗ ಅವರು ಹೇಳಿದ್ರು RCEP ಅಂತ ಹೇಳಿ. RCEP ಓಪನ್ ಅಪ್ ಮಾಡುವಾಗ ನಮ್ಮನ್ನು ಕಾಂಪಿಟೇಟಿವ್ ಮಾಡುವಂತ ಪೊಸಿಷನ್ಸ್ ಏನೆಲ್ಲ ಆಗಬೇಕು ಇಂಡಸ್ಟ್ರಿಗೆ, ಅದನ್ನು ಕೇಳಿಕೊಂಡು ಮಾಡಲಿಲ್ಲ. ಯಾಕೆಂದ್ರೆ ಈಗ ಸ್ಟ್ಯಾಂಪ್ ಡ್ಯೂಟಿ, ನಾನು ಈಗ ಬ್ಯಾಂಕ್ನಿಂದ ನಾನು ಸಾಲ ತಗೊಳ್ತೇನೆ. ಸಾಲ ತಗೊಳ್ಳುವಾಗ ಅಲ್ಲ ಹೈಪೋಥಿಕೇಶನ್ ಮತ್ತೆ ನನ್ನ ಇಕ್ವಿಟೇಬಲ್ ಮಾರ್ಗೇಜಿಗೆ ಆಮೇಲೆ ಅವ್ರದ್ದು ಪ್ರೊಸೆಸಿಂಗ್ ಫೀಸ್, ಆಮೇಲೆ ಪುನಃ ಡಾಕ್ಯುಮೆಂಟೇಶನ್. ಅಲ್ಲ, ಬಟ್ ಈಗ ಸ್ಟ್ಯಾಂಪ್ ಡ್ಯೂಟಿ ಎಷ್ಟು ತಗೊಳ್ತಿದ್ದಾರೆ ನಮ್ಮ ರಾಜ್ಯ ಸರ್ಕಾರ? ಬೇರೆ ರಾಜ್ಯಗಳಲ್ಲಿ 0.2% ಫಾರ್ ಹೈಪೋಥಿಕೇಶನ್ ಅಂಡ್ 0.2 ವಿತ್ ಅಪ್ಪರ್ ಲಿಮಿಟ್ ಆಫ್ 10 lakhs. 10 ಲಕ್ಷ ರೂಪಾಯಿ ನಾನು ಸ್ಟ್ಯಾಂಪ್ ಡ್ಯೂಟಿಗೆ ಕೊಟ್ರೆ ಎಲ್ಲಿ ನಾವು ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಕಾಂಪಿಟೇಟಿವ್ ಕಾಸ್ಟ್ ಆಫ್ ಟ್ರಾನ್ಸಾಕ್ಷನ್ ಕೊಲ್ತಾ ಇದ್ದಾರೆ. ಇಂಡಸ್ಟ್ರಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ. ದೇರ್ ಪರ್ಪಸ್ ಇಸ್ ಟು kill the industry or nurture the industries. We don't under one side central government is nurturing, another side state government is killing. So if they don't hand in hand work together, it is very difficult. Iga konedagi see, just 1 minute addition I will make to this thing. See, like I am into renewable energy. Right now, because of the COVID lockdown and power requirement being low, correct, these state government power agencies, departments, they come and shut down the grid. Now they shut down the grid, our power generation stops. Correct. Despite having a power purchase agreement guaranteeing purchase for 20 years, they come and shut down the grid. Correct. And they create a national loss. Correct. Then the same power departments have imposed a rule on all the power developers that you have to do forecasting and scheduling. Now I can't forecast or schedule when they will come and shut down the grid. Correct. Now my forecasting goes wrong because of their grid shutdown, and because my forecasting has gone wrong, they impose penalty on me. Now how to do business in such an environment? Correct. Where they just come without notice, they come and shut down the grid. You lose your power generation. Now you are entitled to sell directly to private parties also, no? It is open third party access is not permitted in any of the states. Okay. There are convoluted policies, and it will need one more program on your business. We will come out with one more program, how to make industrial policy, what are the aspirations also. We will bring all the industry associations, chamber of commerce, and I will have one more discussion, CREDAI also. Now I think it is an excellent discussion we had on made in India and business without China. ಸಂಕ್ಷಿಪ್ತವಾಗಿ ಕೊನೆಯದಾಗಿ, can we
sustain without China? And if it is so, to what extent? No, first government has to come out of a policy that consumer products, what are the policies, how to curtail, then intermediate products, whether it's a chemical, pharmaceutical or automobiles or whichever, how do we come out of it, and the final products. Unless and until there's a long-term strategy, Correct. there's a long-term policy and incentives given If you to don't think in the long run, you have to run long. Yeah, if the government wants this whole anti-China policy and Make in India policy to be driven by individuals and industrialists, it is not going to happen. It is a government in hand to hand, state and central, they should work. They should work. Okay. ನೀವು ಕೊನೆಯದಾಗಿ ಏನು ನಾನು ಹೇಳೋದಿದ್ರೆ ಏನಂತ ಹೇಳಿದ್ರೆ ವಿ ವಿಲ್ ಬಿಕಮ್ ಆಸ್ ಕಾಂಪಿಟೇಟಿವ್ ಆಸ್ China for sure. It may take time, but for sure we will be as competitive, provided all the regulations that are. Now service sector only we are leading. Manufacturing sector is miserable performance in by India. 2025 the national target is that we must reach 25% of our GDP in manufacture. If that has to happen, then they must understand the manufacturing sector's difficulties. All the regulations that are there for the industry and everything, the regulators must come to us as assisting us, helping us, not with a stick to harass us. So the point is, if you are able to bring in laws which are in favor of the industry and not bottling up the industry itself, then we will definitely have a very good future for this country. So we must unshackle the laws, we must completely change our attitude. Now it is time to change. Okay. ಬಹಳ ಒಂದು ಉತ್ತಮವಾಗಿ ನೀವು ಇಬ್ಬರು ಈ ಒಂದು ಉತ್ತಮ ಒಂದು ಈ ವಿಷಯವನ್ನು ನಿರ್ವಹಣೆ ಮಾಡಿದಿರಿ. ಇದರ ಮುಂಚೆ ನಾವು ಒಂದು ಏನು ಹೇಳ್ತಾ ಇದ್ದಂದರೆ, ವೀಕ್ಷಕರೇ, ಒಂದು ಟ್ಯಾಗ್ ಲೈನ್ ನೀವು ಒಂದು ನಿಮ್ಮ ಒಂದು ಮನಸ್ಸಿನಲ್ಲಿ ಇರಲಿ ಅಂತೇಳಿ ಯಾವಾಗಲೂ ಇಟ್ಕೊಳ್ಳಿ. ಯು ಶುಡ್ ಹ್ಯಾವ್ ದ ಕಾನ್ಸೆಪ್ಟ್ ಆಫ್ ಗುಡ್ ಬೈ ಇಂಡಿಯಾ ಆ್ಯಂಡ್ ಗುಡ್ ಬೈ ಚೈನಾ. ಗುಡ್ ಬೈ ಇಂಡಿಯಾ ಆ್ಯಂಡ್ ಗುಡ್ ಬೈ ಚೈನಾ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದು ಸೊಗಸಾಗಿ ನಿಮ್ಮ ಪರಿಣಿತರು ಇಬ್ಬರು ಆರ್ಥಿಕ ತಜ್ಞರು CA DB ಮೆಹ್ತಾ ಹಾಗೂ ಪ್ರಕಾಶ್ ರಾವ್ ಕಲ್ಬಾವಿ, ನಿಮ್ಮಿಬ್ಬರಿಗೂ ನಮ್ಮ ಈ ಸಮಸ್ತ ವೀಕ್ಷಕರ ಪರವಾಗಿ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ ಹಾಗೂ ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಂದಿಗೆ ನಾವು ವಿರಾಮಗೊಳಿಸುತ್ತಿದ್ದೇವೆ. ಅದರ ಮುಂಚೆ ಈ ಕಾರ್ಯಕ್ರಮದ ಮರುಪ್ರಸಾರ ಇದೇ ಬರುವ ಬುಧವಾರ ರಾತ್ರಿ 9:00 ಮರುಪ್ರಸಾರಗೊಳ್ಳಲಿದೆ. ನೀವು ಯಾರಾದರೂ ಈ ಕಾರ್ಯಕ್ರಮವನ್ನು ಈಗ ನೋಡಲಿಕ್ಕಾಗದಿದ್ದರೆ ನೀವು ಬುಧವಾರ ರಾತ್ರಿ 9:00 ಇದನ್ನು ನೋಡ್ಬೋದು. ಅದೇ ಅಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಯಾವುದೇ ನಿಮ್ಮ ಒಂದು ಬಿಸ್ನೆಸ್ ವಿಷಯದಲ್ಲಿ ಏನಾದರೂ ಸಂದೇಹಗಳಿದ್ದರೆ ನಾವು ಯೂಟ್ಯೂಬ್ನಲ್ಲಿ ಎಲ್ಲ ಕಾರ್ಯಕ್ರಮ ನೋಡಿದರೆ ನಿಮಗೆ ಅದು ಗೊತ್ತಾಗ್ತದೆ. ಈವನ್ ನೀವು ಸ್ಟೂಡೆಂಟ್ಸ್ನವರು MBA ಆದವರು ಕೂಡ ಇದನ್ನು ಮಾಡಿದರೆ ಒಂದು PhD ಕೂಡ ಮಾಡ್ಬೋದು, ಯಾಕಂದರೆ ಇದು 74ನೇ ಸಂಚಿಕೆ ಅಂತ ಹೇಳ್ತಾ ಇಂದಿನ ಈ ಒಂದು ಉತ್ತಮವಾದ ಒಂದು ವಿಷಯ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಬಿಸ್ನೆಸ್ ವಿದೌಟ್ ಚೈನಾ ನಡೆಸಿಕೊಟ್ಟ ಇಬ್ಬರಿಗೂ ಒಂದು ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಗೊಳಿಸ್ತಾ ಇದ್ದೇವೆ.